ಕೃಷ್ಣನ ಭಕ್ತೆ ಅಂತ ಹೇಳ, ಹರಿಯ ಮಡದಿ ಅಂತ ಹೇಳ, GKV ಅವರ ಮೊಮ್ಮಗಳು ಅಂತ ಹೇಳ, SPB ಸರ್ ಅವರ ಶಿಷ್ಯೆ ಅಂತ ಹೇಳ, ವಾಣಿ ಹರಿಕೃಷ್ಣ ಮ್ಯಾಮ್. ನಿಮ್ಮ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ, ಅದು ಯಾವಾಗಾಯ್ತು ಮ್ಯಾಮ್? ಹೆಸರು ಪೂರ್ತಿ ನಾನು ಸ್ವಲ್ಪ ಜಾಸ್ತಿ ಪೆದ್ದಿ ದಡ್ಡಿ ಬಕ್ರ ಆ ಥರ ಪ್ರೀತಿ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೆ ಆಗಿದ್ದಿತ್ತು. ಯಾವತ್ತಾದರೂ ಲೈಫಲ್ಲಿ ಬೇಜಾರಾಗಿದೆಯಾ ಮ್ಯಾಮ್? ಫಸ್ಟ್ ಟ್ವಿನ್ಸ್ ಹೊಟ್ಟೋಯ್ತು ನನಗೆ, ಅದು ಲೈಫ್ ಲಾಂಗ್ ಅಂತ. ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಅವ್ರು ಬದುಕಬೇಕು, ನಾನು ಸತ್ತೋಗ್ಬೇಕು, ಅವ್ರು ಬದುಕಬೇಕು, ಅಂದರೆ ಆ ಥರ ಏನೇನೇನೋ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಅವಾಗ ಫುಲ್ಲು ಕೈಕಾಲೆಲ್ಲ ಶಿವ್ರಿಂಗ್, ಒಂಥರ ಫುಲ್ಲು ನಿಜವಾಗ್ಲೂ ಎದೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ನಾನು ಒಂಥರ ಫುಲ್ ಇದಾಗೋಯ್ತು. ಈ ಮ್ಯೂಸಿಕ್ ವಿಷಯದಿಂದ ಬೇಜಾರಾಗಿದೆ ಎಷ್ಟೋ ಸಲ. ಎಲ್ಲ ಲ್ಯಾಂಗ್ವೇಜ್ ಆಡಿರ್ತೀವಿ, ಯಾವಾಗ ನಾನು ತಮಿಳು ಆಡ್ತೀನೋ ಕನ್ನಡ ಆಡಿ ಅಂತಾರೆ. ಬೇರೆ ಭಾಷೆಯವ್ರು ಆಡಿದ್ರೆ ಸುಮ್ಮನೆ ಇರ್ತಾರೆ, ನಾವು ಮಾತ್ರ ಬರೀ ಕನ್ನಡ ಆಡ್ಬೇಕು, ಬೇರೆ ಭಾಷೆ ಆಡಬಾರ್ದು ಅಂದರೆ ಅದೊಂದು ಒಪ್ಪಲ್ಲ ನಾನು. ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೇ. ಎಸ್, ಈ ಹಾಡು ಕೇಳಿದ ಕೂಡಲೇ ನಮಗೆ ಇಬ್ಬರು ಇಂಪಾರ್ಟೆಂಟ್ ಪರ್ಸನ್ ನೆನಪಾಗ್ತಾರೆ. ಒಬ್ಬರು ನಮ್ಮ ಪರಮಾತ್ಮ ಅಪ್ಪು ಸರ್, ಇನ್ನೊಬ್ಬರು ಈ ಹಾಡಿನ ಧ್ವನಿ ವಾಣಿ ಹರಿಕೃಷ್ಣ ಮ್ಯಾಮ್. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಚ್ಚಿಕೊಳ್ಳಲೇ ಮನಸ್ಸು ತುಂಬಾಗಿದೆ. ಎಸ್, ನಮಸ್ಕಾರ ಎಲ್ರಿಗೂ. ಇದು ರೆಡ್ ರಿವೈಂಡ್. ನಾನು ಪವಿತ್ರ ರಾಕೇಶ್ ಬಿತ್ಕಲ್ ಕಟ್ಟೆ. ಇವತ್ತು ಹೊಸ ವರ್ಷ ಆಲ್ರೆಡಿ ವೆಲ್ಕಮ್ ಆಗಿದೆ. ಹೊಸ ವರ್ಷ ಹೊಸ ಜೋಶ್ನ ಜೊತೆ ನಾನಿವತ್ತು ಒನ್ ಆ್ಯಂಡ್ ಓನ್ಲಿ ವಾಣಿ ಹರಿಕೃಷ್ಣ ಮ್ಯಾಮ್ ಅವರ ಮನೇಲಿದ್ದೀನಿ. ಮ್ಯಾಮ್, ಹ್ಯಾಪಿ ನ್ಯೂ ಇಯರ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಹೇಗಿತ್ತು? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಗಿತ್ತು 2024 ನಿಮಗೆ? ಚೆನ್ನಾಗಿತ್ತು. ಅಂದರೆ ಕೆಲವಾರು ಬೇರೆ ಬೇರೆ ಘಟನೆಗಳಿಂದ ನನಗಲ್ಲ ಪರ್ಸ್ನಲಿ ಇಲ್ಲಿ ಏನೇನು ಆಗ್ತಾ ಇದೆ ಅದರಿಂದ ಸ್ವಲ್ಪ ಬೇಜಾರು ಇತ್ತು, ಚೆನ್ನಾಗೂ ಇತ್ತು. ಯಾವುದಾದ್ರೂ ಒಂದು ನೆನಪಿಸ್ಕೊಳ್ಳೋದಾದ್ರೆ 2024 ಈ ಒಂದು ಪಾಯಿಂಟನ್ನು ನನಗೆ ತುಂಬ ಒಳ್ಳೇದು ಅನ್ನಿಸ್ತು, ಅಥವಾ ನಾನು ತುಂಬ ಹ್ಯಾಪಿ ಫೀಲ್ ಮಾಡಿದೆ ಅಂದರೆ? 2024 ತುಂಬ ಖುಷಿಯಾಗಿದ್ದೇನು ಅಂದರೆ ನಂದು ಹೊಸ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಸಿನಿಮಾದಲ್ಲಿ ನಟನೆ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಅದರಲ್ಲೂ ತುಂಬ ವರ್ಷದಿಂದ ಒಳ್ಳೆ ಗೆಳತಿ ಬಾಬಿ ಅಂತ, ಅವರೇ ಡೈರೆಕ್ಟ್ರು, ಫಿಮೇಲ್ ಡೈರೆಕ್ಟ್ರ್ ಆಗಿರೋದ್ರಿಂದ ನಂಗೆ ಆ್ಯಕ್ಟಿಂಗ್ ಎಲ್ಲ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟ್ ಇದೆ. ಅವರು ಫೋನ್ ಮಾಡಿ ಕೇಳಿದ್ರು, ನಾನು ಹೇಳಿದೆ ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ. ಇಲ್ಲ, ನಿಮ್ಮ ಕ್ಯಾರೆಕ್ಟ್ರ್ ಹೆಂಗೋ ಅದೇ ಥರ ನೀವು ಇನ್ನೋಸೆಂಟಾಗಿ ಇರುತ್ತೆ ಕ್ಯಾರೆಕ್ಟ್ರು, ಹಂಗೆ ಮಾಡಿ ಅಂದರು. ಅದು ಖುಷಿ ಆಯಿತು, ಒಂಥರ ಹೊಸದಲ್ವಾ, ಒಂಥರ ಜಸ್ಟ್ ಮ್ಯಾರಿಡ್ ಅಂತ. ನೈಸ್ ನೈಸ್ ನೈಸ್. ಸೊ ಸಿಂಗಿಂಗ್ ಆಯಿತು, ಕಂಪೋಸಿಂಗ್ ಆಯಿತು, ಇವಾಗ ಆ್ಯಕ್ಟಿಂಗ್ ಕೂಡ ಬರ್ತಾ ಇದ್ದೀರಾ. ಸೊ ಹೆಂಗೆ ಅನ್ನಿಸ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಕ್ಯಾಮ್ರಾ ಫೋಟೋಸ್ ಅಂದರೆ ಹುಚ್ಚು, ಚಿಕ್ಕವಳಿಂದ ತುಂಬ ಇಷ್ಟ ಫೋಟೋಸ್ ಅಂದರೆ. ಬಟ್ ಈ ಕ್ಯಾಮ್ರಾ ನಿಜವಾಗ್ಲೂ ಭಯ ಆಯಿತು. ನಮ್ಗೆ ಎಲ್ಲಿ ನೋಡಬೇಕು ಏನೂ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಡೈರೆಕ್ಟ್ರು ಹೇಳಿದ್ರು ಇಂಪ್ರೂವ್ ಆಯಿತು. 1-2 ಡೇಸ್ 3 ಡೇಸ್ಗೆ ಭಯ ಏನಿರಲಿಲ್ಲ. ಓಕೆ. ಸೊ ಏನು ನಿಮ್ಮ ರೋಲ್, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಜಸ್ಟ್ ಮ್ಯಾರಿಡಲ್ಲಿ? ಶೈನ್ ಶೆಟ್ಟಿ ಅವರ ಅಮ್ಮ ನಾನು. ನೈಸ್ ನೈಸ್. ಹೀರೋ ಶೈನ್ ಶೆಟ್ಟಿ. ಅಂದರೆ ಅದು ತುಂಬ ಜನ ಇದ್ದಾರೆ, ಒಳ್ಳೊಳ್ಳೆ ಸೀನಿಯರ್ ಆ್ಯಕ್ಟರ್ಸ್. ದೇವರಾಜ್ ಸರ್ ಇದ್ದಾರೆ, ಶ್ರುತಿ ಮ್ಯಾಮ್ ಇದ್ದಾರೆ, ಮಾಲ್ವಿಕಾ ಅವರಿದ್ದಾರೆ, ತುಂಬ ಜನ ಇದ್ದಾರೆ. ಶೈನ್ ಶೆಟ್ಟಿನೂ ನನಗೆ ಮುಂಚೆಯಿಂದ ಬಿಗ್ ಬಾಸಲ್ಲಿ ಇಷ್ಟ ಆಯಿತು. ಆಮೇಲೆ ಗಲಿ ಕಿಚನ್ನು ನಾನು ನನ್ನ ಮಗ ಅವಾಗವಾಗ RR ನಗರ್ ತಿನ್ನೋಕೆ ಹೋದಾಗ ಸಿಗ್ತಾಯಿದ್ರು. ಅಂದರೆ ನಾನು ಶೈನ್ ಶೆಟ್ಟಿ ನೋಡೋಕೆ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಮೆಸೇಜು, ಅವ್ರು ನಂಗೆ ಮೆಸೇಜ್ ಮಾಡೋದು, ಅಂದರೆ ಒಬ್ರದ್ದೊಬ್ರು ಪೋಸ್ಟ್ಸ್ ಎಲ್ಲ ಲೈಕ್ ಮಾಡೋದು, ಅದೇನೋ ಒಂಥರ ಖುಷಿ ಆಯಿತು ನನಗೆ, ಎಕ್ಸ್ಟ್ರಾ ಖುಷಿ ಆಯಿತು. ಶೈನ್ ಶೆಟ್ಟಿ ಇಷ್ಟ ಇದ್ರಿಂದ ಅವರಮ್ಮ ಅಂತ. ಸೊ ವೆರಿ ನೈಸ್. ಕಮಿಂಗ್ ಬ್ಯಾಕ್ ಟು ನ್ಯೂ ಇಯರ್. ಸೊ 2025 ಹೊಸ ವರ್ಷ ಅಂತ ಬಂದಾಗ ಎಲ್ರಿಗೂ ಒಂದು ರೆಸೊಲ್ಯೂಷನ್ಸ್ ತಗೊಳ್ಳೋದು, ಏನೋ ಹೊಸದಾಗಿ ಶುರು ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ನೀವು ಆ ಥರ ಕಾನ್ಸೆಪ್ಟ್ ಬಿಲೀವ್ ಮಾಡ್ತೀರಾ ಅಂದರೆ ಲೈಕ್ ಏನು ಅಂದ್ಕೊಂಡಿದ್ದೀರಾ 2025 ಏನು ಮಾಡಬೇಕು ಅಂತ? ಸುಮಾರು ಒಂದೊಂದು ಹಾಡೆಲ್ಲ ಕಂಪೋಸ್ ಮಾಡಿರೋದು, ನಾನೇ ಬರೆದು ಟ್ಯೂನ್ ಮಾಡಿರೋದು, ಡಿವೋಷ್ನಲ್ ಸಾಂಗ್ಸ್ ಆಗಲಿ, ಬೇರೆ ಚಿಕ್ಕದು ಏನಾದರೂ ಶ್ಲೋಕ ಆ ಥರದ್ದೆಲ್ಲ ನನಗೆ ಅದೆಲ್ಲ ರಿಲೀಸ್ ಮಾಡಬೇಕಾಗಿಲ್ಲ. ಈ ಸರಿ ಹೆಂಗೋ ಒಂದು ನನಗೆ ಏನೇನು ಅನಿಸುತ್ತೋ ಅದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ.
ಓಕೆ, ಸೊ ನೀವು ಕಂಪೋಸಿಷನ್ ಅಂದಾಗ ನೆನಪಾಯ್ತು. ಇಂಡಿಯಾದಲ್ಲಿ ಇರುವಂತಹ ಬೆರಳೆಣಿಕೆಯ ಫೀಮೇಲ್ ಕಂಪೋಸರ್ ಅಲ್ಲಿ ನೀವು ಕೂಡ ಒಬ್ಬರು. ಮ್ಯಾಮ್, ಎಷ್ಟು ಹೆಮ್ಮೆ ಅನಿಸುತ್ತೆ ಒಂದು ಸಿಂಗಿಂಗನ್ನು ಆ್ಯಂಡ್ ಕಂಪೋಸಿಷನನ್ನು ಪ್ರೊಫೆಷನ್ ಆಗಿ ತೊಗೊಂಡಿರೋದು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಬ್ಲಡ್ಡಲ್ಲೇ ನಮ್ಮ ಲಕ್ಕಿ ನಾನು. ನಮ್ಮ ಅಪ್ಪ ಅಮ್ಮ ಇಬ್ಬರು ಕರ್ನಾಟಕ ಸಂಗೀತ. ಅಪ್ಪ ಗಾನಭೂಷಣ ಮಿಸ್ ರಾಮಸ್ವಾಮಿ ಅಂತ, ಅಮ್ಮ GS ಭಾನುಮತಿ ಅಂತ. ಅಮ್ಮ ವೀಣೆ ಮತ್ತು ವೋಕಲಿಸ್ಟು, ಅಪ್ಪ ಕರ್ನಾಟಕ ಸಂಗೀತ. ಮತ್ತು ಅಪ್ಪ ತುಂಬ ತಮಿಳು, ಮಲಯಾಳಂ, ಕನ್ನಡ ಮೂರರಲ್ಲೂ ಅಯ್ಯಪ್ಪಂದು ಹಾಡುಗಳೆಲ್ಲ ಬರೆದು ಅವರೇ ಕಂಪೋಸ್ ಮಾಡ್ತಾಯಿದ್ರು. ಓಕೆ. ಅವಾಗೆಲ್ಲ ಅಯ್ಯಪ್ಪನ ಭಜನೆ ನಿಮ್ಗೆ ಗೊತ್ತಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಆರ್ಕೆಸ್ಟ್ರಾಗಳು ಹೆಂಗೋ ಆ ಥರ ಅಯ್ಯಪ್ಪನ ಭಜನೆಗಳು ಇರ್ತಿತ್ತು. ಅಪ್ಪ ಕೀರ್ತನೆಗಳೆಲ್ಲನೂ ವರ್ಣ ಕೀರ್ತನೆ ಎಲ್ಲನೂ ಬರೆದಿದ್ದಾರೆ. ಸೊ ನಮ್ಮ ಅಪ್ಪನಿಂದ ನನಗೆ ಅದು ಬಂದಿದೆ ಅನಿಸುತ್ತೆ. ಚಿಕ್ಕವಳಲ್ಲೇ ನನಗೆ ಒಂದ್ಸರಿ ಹೈಸ್ಕೂಲಲ್ಲಿ ನಮ್ಮಪ್ಪ ಏನಕ್ಕೋ ಒಂದೊಂದ್ಸರಿ ಏನೋ ಪ್ರಾಕ್ಟೀಸ್ ಮಾಡುವಾಗ ಏನೋ ಚಾಲೆಂಜ್ ಥರ ಒಂದು ಸ್ವಲ್ಪ ಜೋರಾಗಿ ಹೇಳಿದರು, ಒಂದು ವರ್ಣ ಬರಿ ನೋಡೋಣ ಅಂತ. ಫಸ್ಟ್ ಟೈಮ್ ನಾನು ಸುನಾದ ವಿನೋದಿನಿ ಅಂತ ಒಂದು ರಾಗ, ಅದರಲ್ಲಿ ವರ್ಣ ಬರೆದಿದ್ದು ನಾನು. ವರ್ಣ ಬರೀ ಸ್ವರ ಬರೆದೆ, ಸಾಹಿತ್ಯ ಬರೀಲಿಲ್ಲ. ಇವಾಗ ನಿಮಗೆ ನಿನ್ನು ಕೋರಿ ಆ ಥರ ಇರುತ್ತಲ್ಲ ಸಾಹಿತ್ಯ, ಅದಕ್ಕೆ ಸ್ವರ ಮಾತ್ರ ಬರ್ತಿದ್ದೆ. ಆಮೇಲೆ ನನಗೆ ದೇವ್ರ ಭಕ್ತಿ ಚಿಕ್ಕವಳಿಂದ ಜಾಸ್ತಿ. ದೇವ್ರ ಹಾಡುಗಳು ಸುಮಾರು ಬರೀತಾ ಇದ್ದೆ. ಕೃಷ್ಣ ಅಂದರೆ ತುಂಬ ಇಷ್ಟ, ಶಿವ ಅಂದರೆ. ಅದು ಒಂದೊಂದು ಸಿಚುವೇಶನ್ ಇವಾಗ ತುಂಬ 25 ವರ್ಷ ಮುಂಚೆ ಅನಿಸುತ್ತೆ. ಒಂದು ಕೃಷ್ಣದ್ದು ನನಗೆ ಎಷ್ಟು ನೋಡಿದ್ರೂ ಒಂಥರ ಸಮಾಧಾನ ಆಗಲ್ಲ. ಫೋಟೋ ಇದೆಲ್ಲ ಒಂದು ಕೃಷ್ಣನ ಫೋಟೋ ತೊಗೊಂಡಾಗ ಅವಾಗೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇರುವಾಗ ಆ ಫೋಟೋ ತೊಡೆ ಮೇಲೆ ಹಿಂಗೆ ಇಟ್ಕೊಂಡಿದ್ದಾಗ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಾಗ ಹಂಗೆ ತಲೆಗೆ ಹೊಳಿತು ಲಿರಿಕ್ಸ್. ಒಂದೇನಂದರೆ ನಮ್ಗೆ ಖುಷಿ, ಲಿರಿಕ್ಸ್ ಬರುವಾಗೆ ಟ್ಯೂನ್ ಬಂದ್ಬಿಡುತ್ತೆ. ನಮ್ಮ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ಎಷ್ಟೋ ಹಾಡುಗಳು ಆ ಥರ ಬರುತ್ತೆ. ಸೊ ಕೃಷ್ಣನ್ ಹೇಗೆ ಮ್ಯಾಮ್ ಇಷ್ಟೊಂದು ಕೃಷ್ಣನ ಮೇಲಿನ ಪ್ರೀತಿ ಹೇಗೆ ಶುರುವಾಯ್ತು? ಹೆಂಗೆ ಅಂದರೆ ನನಗೆ ಮಕ್ಕಳಂದರೆ ತುಂಬ ಇಷ್ಟ ಚಿಕ್ಕವಳಿಂದನೂ, ಈಗಲೂ ಅಷ್ಟೇ. ಮಗು ಬಾಲಕೃಷ್ಣ, ಅದಕ್ಕೆ ನಂಗೆ ತುಂಬ ಇಷ್ಟ. ನಾನು ಡ್ರಾ ಮಾಡ್ತೀನಿ. ಚಿಕ್ಕವಳಲ್ಲೆಲ್ಲ ಜಾಸ್ತಿ ಕೃಷ್ಣಂದೇ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಬಾಲಕೃಷ್ಣದು ಬೆಣ್ಣೆ ಇಟ್ಕೊಂಡಿರೋದು, ಕೂತ್ಕೊಂಡಿರೋದು. ಆಮೇಲೆ ಇಲ್ಲಾಂದರೆ ಸುಬ್ರಹ್ಮಣ್ಯ, ಬಾಲಮುರುಗ ತುಂಬ ಇಷ್ಟ. ಅಂದರೆ ಅದೊಂಥರ ನನಗೆ. ಅದಕ್ಕೆ ನಾನು ಒಂದು ಕೃಷ್ಣಂದು ಹಾಡು ಹೇಳಿದ್ನಲ್ಲ, ಅದರಲ್ಲಿ ಬರೆದಿದ್ದೀನಿ ಒಂದು ಸಾಲು. ಯಶೋದೆ ನಾನಾಗಿ ಕೃಷ್ಣನು ನೀನಾಗಿ ಮಡಿಲಲ್ಲೇ ಮಲಗಿರುವೆ. ಹಾಡಿ ಎರಡ್ಲೇ. ಯಶೋದೆ ನಾನಾಗಿ ಕೃಷ್ಣನು ನೀನಾಗಿ, ಕೃಷ್ಣ 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 ಯಶೋದೆ ನಾನಾಗಿ ಕೃಷ್ಣನು ನೀನಾಗಿ ಮಡಿಲಲ್ಲೇ ಮಲಗಿರುವೆ. ನೀನಿರಲು ಬಳಿಯಲ್ಲಿ ನೀಲಮೇಘ ಶ್ಯಾಮ, ಮನಕ್ಕೆ ಶಾಂತಿಧಾಮ. ವಾವ್, ವೆರಿ ನೈಸ್ ಮ್ಯಾಮ್. ಮ್ಯಾಮ್ ಇದುವರೆಗೆ ಎಷ್ಟು ಸಾಂಗ್ ಕಂಪೋಸ್ ಮಾಡಿರ್ಬೋದು ಮ್ಯಾಮ್ ನೀವು? ತುಂಬ ಮಾಡಿಲ್ಲ. ಅಂದರೆ ಅದೇ ನನಗೆ ಏನೋ ಮನ್ಸಿಗೆ ಬರುವಾಗ ಈ ಹಾಡಲ್ಲಿ ನಾನು ಇನ್ನೊಂದು ಚರಣದಲ್ಲಿ ಮೀರಾ, ನಾನೇ ನಿನ್ನ ಭಕ್ತೇನೂ ಆಗ್ತೀನಿ, ಭಕ್ತಿಯಾಗಿ ಮೀರಾಗಿ ಹಾಡ್ತೀನಿ, ತಾಯಿಯಾಗಿ ಯಶೋದಾಗಿ ಹಾಡ್ತೀನಿ, ಆ ಥರ. ಅಂದರೆ ನನಗೆ ನಿಜವಾಗ್ಲೂ ಆ ಥರ ಭಕ್ತಿ ತುಂಬ ಇದು ಬರುವಾಗ ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಮೇಲೆ ಒಂದು ಆಲ್ಬಮೇ ಮಾಡಿದ್ದೆ. ನನ್ನ ಮಗ ಚಿಕ್ಕವನಿರುವಾಗ ವೀಸಿಂಗ್ ಜಾಸ್ತಿ ಇತ್ತು ಅವನಿಗೆ ತುಂಬ. ಒಂದ್ಸರಿ ಅಂತೂ 1 ವೀಕ್ ಹಾಸ್ಪಿಟಲಲ್ಲಿ ಇದು ಡೈಲಿ 4 ಇಂಜೆಕ್ಷನ್ ಎಲ್ಲ. ಅವಾಗ ನಂಗೆ ಬೇರೆ ಮಕ್ಕಳು ಇಂಜೆಕ್ಷನ್ ಹಾಕೋದು ಈಗಲೂ ನಾನು ಟಿ ವಿಲೆಲ್ಲೂ ನೋಡೋಲ್ಲ, ಈ ಸೀರಿಯಲ್ಲು ಸಿನಿಮಾಲೆಲ್ಲ. ಮತ್ತು ಪ್ರಾಣಿಗಳಿಗೆ ಮಕ್ಕಳಿಗೆ ನಾನು ಹುಷಾರಿಲ್ಲದೆ ಇರುವಾಗ ಆವಾಗ ಒಂದು ಸಾಯಿಬಾಬಾದ ಹಾಡು ಬರೆದಿದ್ದೆ. ಆ ಆಲ್ಬಮು ಪ್ರವೀಣ್ ಡಿ ರಾವ್ ಅಂತ, ಪ್ರವೀಣ್ ಅಣ್ಣ ಅಂತ ಕರಿತೀನಿ, ಅವರು ಮ್ಯೂಸಿಕ್ ಎಲ್ಲ ಇದು ಮಾಡಿದರು. ತುಂಬ ಮುಂಚೆ ಆವಾಗ ಕ್ಯಾಸೆಟ್ ಇದ್ದಿದ್ದ ಇದರಲ್ಲಿ. ಒಂದು ಪಾಪ್ಯುಲಾರಿಟಿ ಅಂತ ಬಂದ ಮೇಲೆ ಸೊ ಪ್ರಶಸ್ತಿಗಳ ಪಾತ್ರ ಎಷ್ಟಿರುತ್ತೆ ಒಬ್ಬ ಸೆಲೆಬ್ರಿಟಿ ಲೈಫಲ್ಲಿ? ಪ್ರಶಸ್ತಿಗಳು ಖುಷಿ ಕೊಡುತ್ತೆ, ಆಮೇಲೆ ಆ ಟೈಮಲ್ಲಿ ಖುಷಿ ಕೊಡುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸಿಂದ ಇವಾಗ ನಾನೇ ಅನ್ಕೋತೀನಿ, ಇವಾಗ ಒಂದೊಂದು ಹಾಡಿಗೆ ಎಷ್ಟೋ ಜನ ನಮ್ಮ ಸಂಗೀತದ ಗುರುಗಳು ಮಾರುತಿ ಪ್ರಸಾದ್ ಸರ್ ಅಂತ, ಅವ್ರ ಜೊತೆ ಭಜನ್ಸ್ ಎಲ್ಲ ಹಾಡ್ತೀನಿ ಇವಾಗಲೂ. ಅವರು ಹೆಸರು ಪೂರ್ತಿಗೆ ನಿಮ್ಗೆ ಅವಾರ್ಡ್ ಬಂದೇ ಬರುತ್ತೆ ರೀ ಅಂತ ಅಂದಿದ್ರು. ಅವಾರ್ಡ್ ಅದು ಸುವರ್ಣ ಇದು ಚಾನೆಲ್ ಅವ್ರದ್ದು ಬಂತಷ್ಟೇ, ಬೇರೆ ಯಾವುದು ಅವಾರ್ಡ್ ಬರಲಿಲ್ಲ.
ಮಳೆಯಲ್ಲಿ ಜೊತೆಲಿಗೂ ನಮ್ಮ ಯಜಮಾನ್ರು ಹೇಳಿದರು ಇದಕ್ಕೆ ನಿಮ್ಗೆ ಫಿಲ್ಮ್ಫೇರ್ ಅವಾರ್ಡ್ ಬಂದ್ಬಿಟ್ರೆ ಅಂತ. ಬಟ್ ನಂಗೆ ಒಂದು ಇದುವರೆಗೂ ಫಿಲ್ಮ್ಫೇರ್ ಅವಾರ್ಡ್ ಬಂದಿಲ್ಲ. ನಾನು ಚಿಕ್ಕವಳಿಂದ ನಂಗೆ ಫಿಲ್ಮ್ಫೇರ್ ಅವಾರ್ಡ್ಸು ಬೇರೆಯವ್ರಿಗೆ ಬರೋದೇ ಟಿ ವಿಲಿ ನಮ್ಮ ಯಜಮಾನ್ರು ರೇಗಿಸ್ತಾರೆ ಒಂದೊಂದ್ಸಲಿ. ಅದೇನು ಅವ್ರು ಅವಾರ್ಡ್ ತೊಗೊತಾ ಇರುವಾಗ ಫುಲ್ ನಾನು ಖುಷಿಯಾಗಿ ನೋಡ್ತಾ ಇರ್ತೀನಿ ನಕ್ಕೊಂಡು. ಅಷ್ಟು ಇಷ್ಟ ನನಗೆ. ಅಂದರೆ ಫಿಲ್ಮ್ಫೇರ್ ಇನ್ನೂ ಚಿಕ್ಕವರಿಂದ ನೋಡ್ತಾ ಇರ್ತೀವಲ್ಲ, ಬಟ್ ನಂಗೆ ಅದು ಬಂದಿಲ್ಲ. ಒಂದೊಂದು ಸರಿ ಬೇಜಾರಾಗುತ್ತೆ. ಅದೇ ಬೇರೆ ಜನಗಳು ನಮ್ಮನ್ನ ಒಂದು ಶೋಲ್ಲಾಗಲಿ ಎಲ್ಲೋ ಇವಾಗ ಒಂದು ಮಾಲ್ಗಾಗಲಿ ಒಂದು ಹೋಟೆಲು ಒಂದು ದೇವಸ್ಥಾನಕ್ಕೆ ಹೋದಾಗ ಗುರುತಿಸಿ ನಮಗೆ ಮಾತಾಡ್ಸುವಾಗ ನಿಜವಾದ ಅವಾರ್ಡು ನಮ್ಮ ಅಭಿಮಾನಿಗಳು ಕೊಡೋದೇ ಅನ್ಸುತ್ತೆ ಅಂತ ಅನ್ಸುತ್ತೆ. ನೀವು ಈ ಮಾತು ಹೇಳ್ತಾ ಇದ್ದಾಗ ನನಗೆ ಒಂದು ವಿಷಯ ನೆನಪಾಯ್ತು. ಯಾರು ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಿರ್ತಾರೆ ಅವರಿಗೆ ಸಿಗುವ ಪಾಪ್ಯುಲಾರಿಟಿ ಅಥವಾ ಅವರಿಗೆ ಸಿಗುವ ಸಕ್ಸಸ್ಗಿಂತ ಜಾಸ್ತಿ ಯಾರು ಆ ಶೋದಲ್ಲಿ ವಿನ್ ಆಗಿರೋದಿಲ್ಲ ಅವ್ರು ತುಂಬ ಪಾಪ್ಯುಲರ್ ಆಗ್ತಾರೆ, ಅವ್ರಿಗೆ ತುಂಬ ಸಕ್ಸಸ್ ಸಿಗುತ್ತೆ, ಅವಕಾಶಗಳು ಹಾಗೆ ಸಿಕ್ಕಾಬಟ್ಟೆ ಸಿಗುತ್ತೆ. ಜನ ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ರಿಯಲ್ ಟ್ಯಾಲೆಂಟ್ ಅನ್ನೋದಕ್ಕೆ ರೆಕಗ್ನಿಷನ್ ಹೇಗೆ ಸಿಗುತ್ತೆ? ಅದೇ ಇವಾಗ ಸಿಕ್ಕಿದೆಯಲ್ಲ ನಮ್ಮ ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್ನು. ನೀವು ಕನ್ನಡದಲ್ಲಿ ಮಾತ್ರ ಅಲ್ಲ, ಅರ್ಜಿತ್ ಸಿಂಗ್ ಅವರು ವಿನ್ ಆಗಿರಲಿಲ್ಲ. ಮತ್ತು ವಿಶಾಲ್ ಮಿಶ್ರಾ ಅವ್ರದ್ದು ಮೊನ್ನೆ ಅವರು ಇಂಡಿಯನ್ ಐಡಲ್ ಬಂದಾಗ ಅವರು ಹಳೆಯ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು. ಸೊ ಇವಾಗ ಹೇಳ್ತೀವಲ್ಲ ಸೋಲು ಗೆಲುವಿನ ಮೆಟ್ಲಿಗೆ ಒಂದು ಇದು ಅಂತ, ಅದೊಂದೇ ಅಲ್ಲ, ರಿಯಲ್ ಟ್ಯಾಲೆಂಟ್ ಇರುತ್ತೆ. ರಿಯಾಲಿಟಿ ಶೋನೇ ಇವಾಗ ಏನು ಅಂದ್ಕೊಂಬಿಟ್ಟಿದ್ದಾರೆ ಜನಗಳೆಲ್ಲ, ಮ್ಯೂಸಿಕ್ ಕಲಿಬೇಕಾಗಿರೋದೇ ಟಿ ವಿಲಿ ಹಾಡೋಕ್ಕೋಸ್ಕರ. ರಿಯಾಲಿಟಿ ಶೋಲಿ ಆಡ್ಬಿಟ್ರೆ ನಾವು ಹಂಗೆ ನೆಕ್ಸ್ಟ್ ಮೂವೀಸಲ್ಲಿ ಆಡ್ಬಿಡ್ಬೋದು. ಡೆಡಿಕೇಶನ್ ಇರಬೇಕು. ಇವಾಗ ಇವರೆಲ್ಲ ನಿಜವಾಗ್ಲೂ ಸಂಗೀತದಲ್ಲಿ ಸಾಧನೆ ಮಾಡ್ತಾನೆ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ರಿಯಲ್ ಟ್ಯಾಲೆಂಟ್ ಯಾವತ್ತಿದ್ರೂ ಅವ್ರ ಮುಂದೆ ಬಂದೇ ಬರ್ತಾರೆ. ನಮಗೆ ಇವಾಗ ಕಣ್ಮುಂದೆ ಸಾಕ್ಷಿ ಇದೆ ಅದು. ಸೊ ಎಷ್ಟೋ ಸಲ ಪಾಪ್ಯುಲಾರಿಟಿ ವರ್ಸಸ್ ಟ್ಯಾಲೆಂಟ್ ಅಂತ ಬಂದಾಗ ಸಂಗೀತದ ಒಂದು ಸಾಮ್ರಾಜ್ಯಕ್ಕೆ ಈ ಸೋಷಿಯಲ್ ಮೀಡಿಯಾ ಅಥವಾ ರಿಯಾಲಿಟಿ ಶೋ ಅನ್ನೋದು ಅಡ್ವಾಂಟೇಜ್ ಆಗಿದೆ, ಡಿಸ್ಅಡ್ವಾಂಟೇಜ್ ಆಗಿದೆ. ಏನು ಅನ್ಸುತ್ತೆ ನಿಮಗೆ? ಎರಡೂ ಇದೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಏನಕ್ಕಂದರೆ ಇವಾಗ ಅದೇ ನಾನು ಹೇಳೋದು, ಎಷ್ಟೋ ಜನ ಇವಾಗಲ್ಲ, ನನಗೆ ಸುಮಾರು ವರ್ಷಕ್ಕೆ ಮುಂಚೆನೋ ಒಬ್ಬೊಬ್ಬರು ಸಂಗೀತಕ್ಕೆ ಸೇರಿಸುವಾಗಲೇ ನಡುವೆ ಕೇಳ್ತಾರೆ, ನೀವು ಪ್ರೋಗ್ರಾಮ್ಸ್ ಆಡಿಸ್ತೀರಾ, ಟಿ ವಿಲಿ ಆಡಿಸ್ತೀರಾ, ಆ ಥರ ಎಲ್ಲ. ಮತ್ತು ಪೇರೆಂಟ್ಸೂ ಹಂಗಿರಬಾರ್ದು. ಫಸ್ಟು ನಾನು ಹೇಳೋದು ಸಂಗೀತದ ಮೇಲೆ ಭಕ್ತಿ ಇರಬೇಕು. ಬರೀ ಸ್ಟೇಜ್ ಬೇಕು, ಮೈಕ್ ಬೇಕು, ಟಿ ವಿಲಿ ಆಡ್ಬಿಡ್ಬೇಕು ಅದೇ ಅಲ್ಲ. ಇವಾಗ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ವರ್ಷ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಮತ್ತು ಕಷ್ಟ ಇರೋ ಹಾಡುಗಳನ್ನ ಕಲ್ತ್ಕೋತಾ ಇದ್ವಿ. ಇವಾಗ ರಿಯಾಲಿಟಿ ಶೋಗೋಸ್ಕರ ಒಂದು ಹಾಡು ಕಲ್ತಿರ್ತಾರೆ. ಇವಾಗ ಅದೇ ಬೇಕಾದ್ರೆ ನೀವು ಫಸ್ಟ್ ಚರಣ ಆಡಿರ್ತಾರೆ, ಯಾರಾದರೂ ಜಡ್ಜು ಸೆಕೆಂಡ್ ಚರಣ ಆಡಿ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಇವಾಗ ಅದೇ ಒಂದು ಒಳ್ಳೆ ಡೆಡಿಕೇಶನ್ ಇರೋರಾದರೆ ಹಾಡು ಅಷ್ಟು ಚೆನ್ನಾಗಿರುವಾಗ ಫುಲ್ ಸಾಂಗ್ ಕಲಿತಿರ್ತಾರೆ ಅಲ್ವಾ. ಇವಾಗ ನಾವು ಎಷ್ಟೋ ಹಾಡು ಗಜಲ್ಸ್ ಆಗಲಿ, ಮತ್ತು ನನಗೆ ಇನ್ಸ್ಪಿರೇಷನ್ನು ನಾನು ಚಿಕ್ಕವಳಿಂದ ನನಗೆ ಎಸ್ ಜಾನಕಿ ಆಂಟಿನೇ ಇಷ್ಟ. ನಾನು 4 ವರ್ಷ ಇದ್ದಾಗ ಹಾಡೋಕ್ಕೆ ಶುರು ಮಾಡಿದ್ದು. ಫಸ್ಟ್ ಹಾಡಿರೋದು ಅವ್ರದ್ದು ಗಜಮುಖನೇ ಗಣಪತಿ. ನಮ್ಮ ತಾತ ಕೆ ವೆಂಕಟೇಶ್ ಇದ್ದಾರಲ್ಲ, ನಮ್ಮ ತಾತನ ಹತ್ರ ಅದು ಹಾಡು ತೋರಿಸಿದೆ. ಅವಾಗ ನನ್ನ ಜ್ಞಾಪಕ ಇರೋದು ಅವಾಗಿಂದನೂ ನನಗೆ ಅವರು ಒಂಥರ ದೇವ್ರ ಥರ ನನಗೆ. ಅವ್ರ ಸಾಂಗ್ಸು ನಾಟ್ ಓನ್ಲಿ ಇನ್ ಕನ್ನಡ, ಅವರದ್ದು ನಂಗೆ ಇಳಯರಾಜ ಅಂಕಲ್ ಮ್ಯೂಸಿಕ್ ತುಂಬ ಇಷ್ಟ. ನಾನು ನೋಡಿದ್ದೀನಿ ಅವ್ರ ರೆಕಾರ್ಡಿಂಗ್ಸ್ ಎಲ್ಲ ತಾತನ ಜೊತೆ ಹೋಗಿ, ಮತ್ತು ಇವರೆಲ್ಲ ಹಾಡ್ತಾ ಇದ್ದಿದ್ದು ನೋಡಿದ್ದೀನಿ. ಸೊ SP ಅಂಕಲು, ಎಸ್ ಜಾನಕಿ ಆಂಟಿ ಅಂದರೆ ಅವರಿಬ್ಬರು ನನಗೆ ಕಲಿಬೇಕು. ಮತ್ತು ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಇವಾಗಿನ ಮಕ್ಕಳು ಕಲಿತಾರೆ. ಒರಿಜಿನಲ್ ಸಾಂಗಲ್ಲಿ ಇರೋದನ್ನು ಬಿಟ್ಬಿಟ್ಟು ಅವ್ರು ಎಕ್ಸ್ಟ್ರಾ ಹಾಡೋದ್ರಲ್ಲೇ ಅವ್ರದ್ದು ಪಾಂಡಿತ್ಯ ತೋರಿಸ್ಕೊಳ್ಳೋದ್ರಲ್ಲೇ ಇರ್ತಾರೆ. ಈಗ ಅಂತಂತ ದೊಡ್ಡ ಮಾಡಲಿ ಇಂಪ್ರೂವೈಸೇಷನ್, ಬಟ್ ಒರಿಜಿನಲಲ್ಲಿ ಚೆನ್ನಾಗಿರೋದನ್ನು ಬಿಟ್ಬಿಡ್ತಾರೆ. ನೀನು ಒರಿಜಿನಲ್ ಫಸ್ಟ್ ಚೆನ್ನಾಗಿ ಕಲ್ತ್ಕೊಬೇಕು, ಕೇಳಬೇಕು, ಹಾಡಬೇಕು. ಆ ಇಂಪ್ರೂವೈಸೇಷನ್ ಮಾಡಿದ್ರೂ ಹಾಡಿಗೆ ಡಿಸ್ಟರ್ಬ್ ಆಗಬಾರ್ದು. ಕರೆಕ್ಟ್. ಬರೀ ಪಾಂಡಿತ್ಯ ತೋರಿಸೋದಲ್ಲ, ಹಾಡಲ್ಲಿ ಫೀಲ್ ಇರಬೇಕು. ಅಂತಂದ ದೊಡ್ಡವ್ರಿಗೆ ಇವಾಗ ಅವ್ರಿಗೇನು ಸಂಗತಿ ಆಡೋಕ್ಕೆ ಗೊತ್ತಿರಲ್ವ. ಆ ಥರ ಒಂದೊಂದು ಸರಿ ಇವಾಗಿನ ಮಕ್ಕಳು ಹೆಚ್ಚು ಕೇಳಬೇಕು, ಅಬ್ಸರ್ವ್ ಮಾಡಬೇಕು, ಒರಿಜಿನಲ್ ಚೆನ್ನಾಗಿ ಕೇಳಬೇಕು ಅಂತ. ಓಕೆ, ನಿಮ್ಮ ಫಸ್ಟ್ ರೆಕಾರ್ಡಿಂಗ್ ಯಾವಾಗಾಯಿತು ಮ್ಯಾಮ್? ಆದರೆ ನೆನಪು ಹೇಗಿದೆ, ಯಾವ ಏಜಲ್ಲಿ ಆಯಿತು? ನಂದು ಫಸ್ಟ್ ರೆಕಾರ್ಡಿಂಗೇನೆ ಆ್ಯಕ್ಚುಲಿ 87 ನಾವು ಚಿಕ್ಕವರಿದ್ದಾಗ ಚೆನ್ನೈಗೆ ಹಾಲಿಡೇಸ್ಗೆ ಹೋಗ್ತಾ ಇದ್ವಿ. ತಾತ ಕೆ ವೆಂಕಟೇಶ್ ಒಬ್ಬರು ತಾತ, ಇನ್ನೊಬ್ಬರು ಕೆ ರಘು ಅಂತ ಅವ್ರ ತಮ್ಮ. ಅವರೂ ವೈಲಿನಿಸ್ಟ್ ಆಗಿದ್ರು ಇಳಯರಾಜ ಅಂಕಲ್ ಹತ್ರ. ಮತ್ತು ನಮ್ಮ ಸೋದ್ರ ಮಾವ, ನಮ್ಮ ತಾಯಿ ಅಣ್ಣ ವಿದ್ಯಾಧರ್ ಅಂತ, ಅವರು ವೈಲಿನಿಸ್ಟ್. ಅವರು ರಾಜ ಅಂಕಲ್ ತುಂಬ ಕ್ಲೋಸ್ ಫ್ರೆಂಡ್ಸ್. ಸೊ ನಾನು ತಾತನ ಜೊತೆ ಪ್ರಸಾದ್ ಸ್ಟುಡಿಯೋ ಚೆನ್ನೈಗೆ ಬೆಳಗ್ಗೆನೇ ನಾನು ಎದ್ದೋಗ್ಬಿಡ್ತಾ ಇದ್ದೆ. ನನಗೊಂಥರ ದೇವರು ಹುಚ್ಚು ಥರ ನನಗೆ ಇಳಯರಾಜ ಅಂಕಲ್ ಅಂದರೆ. ಅವ್ರಿಗೆ ಎಷ್ಟು ಸಾರಿ ಕಾಲು ಮುಗ್ದಿದ್ದೀನೋ ಲೆಕ್ಕಕ್ಕೆ ಇಲ್ಲ. ಅಂದರೆ ಬೇರೆಯವರೆಲ್ಲ ಏನು ಇಲ್ಲ ಆ ಥರ ಅನ್ಕೋತಾರೆ.
ಒಂಥರ ನನಗೆ ಅವ್ರ ಮ್ಯೂಸಿಕ್ ಅಂದರೆ ಚಿಕ್ಕವಳಿಂದ ಫಸ್ಟು ಅವ್ರ ಹತ್ರ 10th ಸ್ಟ್ಯಾಂಡರ್ಡ್ ಇದ್ದಾಗ 87 ಹೋಗಿ ನೋಡಿದ್ದೆ. ಅವಾಗ ಹಾಡಿದಾಗ ಇನ್ನೂ ಪ್ರಾಕ್ಟೀಸ್ ಮಾಡಲಿ, ಅವಾಗ ನಾವು ಕ್ಲಾಸಿಕಲ್ ಚಿಕ್ಕವರಿಂದ ಹಾಡೋದ್ರಿಂದ ಹೈ ರೇಂಜು ಹಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ 91 ನಾನು ಫಸ್ಟ್ ಮೈಕ್ ಮುಂದೆ ನಿಂತ್ಕೊಂಡಿದ್ದು ಅಲ್ಲೇ ಇಳಯರಾಜ ಅಂಕಲ್ ಮ್ಯೂಸಿಕಲ್ಲೇ ಪ್ರಸಾದ್ ಸ್ಟುಡಿಯೋ ಅಲ್ಲಿ ಒಂದು ರೆಕಾರ್ಡಿಂಗು ಡಾನ್ಸ್ದು ಬರೀ ತಾತೈ ದಿದಿತೈ ಅಂತ. ಅವ್ರು ಯಾರೋ ಬಂದಿರಲಿಲ್ಲ ಅವಾಗ, ರಾಜ ಅಂಕಲೇ ವಾಣಿ ಕೈಲಿ ಹೇಳ್ಸ್ಬಿಡಿ ಅಂದರು. ನಮ್ಮ ತಾತ ವಯಸ್ಸಾದ್ಮೇಲೂ ಡೈಲಿ ಬರ್ತಾಯಿದ್ರು. ಸುಮ್ಮನೆ ಅವ್ರು ಏನಾದರೂ ಮಿಕ್ಸಿಂಗ್ ಕೋರಸ್ ನೋಡ್ಕೊಳ್ಳೋದು ಆ ಥರ ಅದೊಂದು. ಆಮೇಲೆ ಕೋರಸ್ ಆಡಿದೆ ಅವಾಗ, ಅದು ಹಂಗೆ ಆಯಿತು. ಕೋರಸ್ ಸಿಂಗರ್ಸ್ 6 ಜನನೋ 7 ಜನ ಇದ್ದಿದ್ರಲ್ಲಿ ಒಬ್ಬರು ಬಂದಿರಲಿಲ್ಲ. ಆವಾಗ ನಾನು 91 ವಾವಾ ವಸಂತಮೆ ಅಂತ 91 ಜೂನ್ 24 21 91 ಫಸ್ಟ್ ನಾನು ಕೋರಸ್ ಆಡಿದ್ದು ವಾವಾ ವಸಂತಮೆ ಅಂತ. ಅವಾಗ ನಂಗೆ ಖುಷಿಯಾಗಿದೆ ಏನಂದರೆ ನಮ್ಮ ತಾತ ಸಾಯಂಕಾಲ ಆವಾಗ ಆ ಪ್ರೊಡ್ಯೂಸರ್, ತಮಿಳ್ ಪ್ರೊಡ್ಯೂಸರ್ ಅವ್ರನ್ನ ಕರೆದ್ಬಿಟ್ಟು ನಾನು ಇಂಟ್ರೊಡ್ಯೂಸ್ ಪಾರಿ ಇವ್ರ ಪಾರಂಗ ಪೇತಿ ಅಂದರೆ ಮೊಮ್ಮಗಳು, ಇವಳು ಮುಂದೆ ದೊಡ್ಡ ಸಿಂಗರ್ ಆದರೆ ಫೇಮಸ್ ಆದರೆ ನಿಮ್ಮ ಹೆಸರು ಹೇಳ್ತಾಳೆ ವಾವಾ ವಸಂತಮೆ ಅಂತ. ಆಮೇಲೆ ಮನೆಯಲ್ಲೂ ಹೇಳಿದರು ನನ್ನ ಹೆಸರು ನೀನೇ ಅಂದರೆ. ನಮ್ಮ ತಾತ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಬೆಳಿಗ್ಗೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು. ನೈಟ್ ಕೂಲಾಗಿ ಕೂತ್ಕೊಂಡು ಮನೇಲಿ ಇರುವಾಗ ಒಂದ್ಸರಿ ಹೇಳಿದರು. ಅವ್ರಿಗೆ ಅಲ್ಲೊಂದು ಸನ್ಮಾನ ಆಗಿದ್ದಾಗ ನಾನು ನಿನ್ನ ಕೋರಿ ವರ್ಣಮ್, ನಿನ್ನ ಕೋರಿ ವರ್ಣಮ್ ಅದಿದೆಯಲ್ಲ ಚಿತ್ರ ಮಾಡಿರೋದು, ಅದನ್ನು ಹಾಡಿದ್ದೆ. ಆವಾಗ ಖುಷಿಯಾಗಿ ಹೇಳಿದರು ನನ್ನ ಹೆಸರು. ಬಟ್ ನನಗೆ ಅಷ್ಟೊಂದು ಸಮಾಧಾನ ಇಲ್ಲ ಇನ್ನೂ. ಓಕೆ. ಸೊ ಮ್ಯಾಮ್, ನೀವು ಹಾಡಿರೋದು ಆಲ್ಮೋಸ್ಟ್ ಕನ್ನಡದಲ್ಲಿ ಹಾಡಿರೋ ಎಲ್ಲ ಸಾಂಗ್ಗಳು ಹಿಟ್ಟೆ, ಅಂದರೆ ಪ್ರಶಸ್ತಿ ಬೇರೆ ಬಟ್ ಜನಕ್ಕೆ ಇಷ್ಟ ಆಗಿದೆ. ಸೊ ಹೆಂಗದು ಎಲ್ಲರೂ ಸಕ್ಸಸ್ಫುಲ್ ಸೂಪರ್ ಡೂಪರ್ ಹಿಟ್ ಹೆಂಗದು? ಅದೇ ಗೊತ್ತಿಲ್ಲ. ನಾನು ಅದೊಂದು ಸರಿ ನಮ್ಮ ಯಜಮಾನ್ರಿಗೆ ಅವಾಗ ಇಷ್ಟೇ ಹಾಡಾಡ್ಸಿರೋದು ನೀನು ಅಂದರೆ, ಅಷ್ಟೇ ನನ್ನ ಮಗನೂ ಹೇಳ್ತಾರೆ, ಅಮ್ಮ ನೀವು ಅಷ್ಟೇ ಹಾಡಿರೋದೇ ಎಲ್ಲ ಹಿಟ್ ಸಾಂಗ್ಸು ಅಂತ. ಏನೋ ದೇವ್ರ ದಯೆ ಅಷ್ಟೇ. ಒಂದೊಂದು ಹಾಡು ಚೆನ್ನಾಗಿದ್ರೂ ಹೋಗುತ್ತೆ. ಬಟ್ ಖುಷಿ ಏನಂದರೆ ಈಗಲೂ ಎಲ್ಲರೂ ಮಧುವನ ಕರೆದರೆಗೆ ತುಂಬ ಜನ ಫ್ಯಾನ್ಸು, ಹೆಸರು ಪೂರ್ತಿ, ಮುಸ್ಸಂಜೆ ವೇಳೆಯಲ್ಲಿ ಆ ಥರ. ಅಂದರೆ ಅದೊಂಥರ ಏನೋ ಒಂದು ಲಕ್ ಇರ್ಬೋದು. ಒಳ್ಳೊಳ್ಳೆ ಬೇರೆ ಯಾರೋ ಡಿಫ್ರೆಂಟ್ ಸಾಂಗ್, ಅದು ಒಳ್ಳೆ ಸಾಹಿತ್ಯ, ಜಯಂತ್ ಸರ್ದು ಸಾಹಿತ್ಯ ಸಿಕ್ಕಿರೋದು ಲಕ್. ಮ್ಯಾಮ್, ನಿಮಗೆ ಅತಿ ಹೆಚ್ಚು ಪ್ರಶಸ್ತಿ ತಂದು ಕೊಟ್ಟಿದ್ದು ಅನ್ಸುತ್ತೆ ಮುಸ್ಸಂಜೆ ವೇಳೆಯಲ್ಲಿ ಹಾಡು. ಸೊ ನಮ್ಮ ವೀಕ್ಷಕರಿಗೋಸ್ಕರ ನೀವು 1-2 ಲೈನ್ ಹೇಳಬೇಕು ಪ್ಲೀಸ್. ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣೆ, ಬಿಟ್ಟೋಗೋ ದಾರಿಯಲ್ಲಿ ಖುಷಿ ಇಲ್ಲ, ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋಕೆ, ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ. ವಾವ್, ವೆರಿ ನೈಸ್. ಬಹುಶಃ ಎಲ್ರಿಗೂ ಗೊತ್ತು, ನಿಮಗೆ ಮದುವೆ ಆದ ನಂತರ ಕೂಡ ನಿಮ್ಮದೊಂದು ಮ್ಯೂಸಿಕ್ ಫ್ಯಾಮಿಲಿ, ಮದುವೆಗಿಂತ ಮುಂಚೆ ಕೂಡ ನಿಮ್ಮದೊಂದು ಮ್ಯೂಸಿಕ್ ಫ್ಯಾಮಿಲಿ. ಮನೇಲಿ ನಿಮ್ಮ ಅಜ್ಜನ ಜೊತೆ ಕಳೆದಂತಹ ನೆನಪುಗಳು, ಆ ಚೈಲ್ಡ್ಹುಡ್ ಗಲಾಟೆಗಳಿರುತ್ತಲ್ಲ ಸಣ್ಣ ಪುಟ್ಟದ್ದು, ಸೊ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾಯ್ತು. ಆ್ಯಕ್ಚುಲಿ ನನಗೆ ತಾತ ಅಂದರೆ ಚಿಕ್ಕ ತಾತ GK ವೆಂಕಟೇಶ್, ನಮ್ಮ ಅಮ್ಮನಿಗೆ ಅಪ್ಪ GK ಸೀತಾಪತಿ ಅಂತ, ಅವ್ರ ತಮ್ಮ GK ವೆಂಕಟೇಶ್. ಓಕೆ. ಸೊ ನನಗೆ ಈ ತಾತ ಜ್ಞಾಪಕ ಇಲ್ಲ, ತುಂಬ ಚಿಕ್ಕ ಮಗು ನಾನು. ಆದರೆ GK ಸೀತಾಪತಿ ಅವರೂ ಸಂಗೀತ ಹೇಳ್ಕೊಡ್ತಾಯಿದ್ರು. ಆ್ಯಕ್ಚುಲಿ ಅವರೇ ನಮ್ಮ ತಾತ ವೆಂಕಟೇಶ್ ತಾತಂಗೆ ವೀಣೆ ನುಡ್ಸೋಕ್ಕೆ ಚೈನಲ್ಲಿ ಕಾಲು ಕಟ್ಟಾಕಿರ್ತಾಯಿದ್ರಂತೆ ಪ್ರಾಕ್ಟೀಸ್ ಮಾಡೋಕ್ಕೆ. ನಮ್ಮ ತಾತ ವೀಣೆ ತುಂಬ, ಬಟ್ ನಾನು ಹೆಸರಿ ಕೇಳಿದ್ದೆ, ತೋರಿಸಿರ್ಲಿಲ್ಲ ಅವರು. ನುಡ್ಸಿ ತಾತ ಅಂತ. ನಾವು ಚಿಕ್ಕವರಿಂದ ರಜಾಗೆ ಹೋಗ್ತೀವಿ. ಚೆನ್ನೈಗೆ ಹೋದರೆ ಗೊತ್ತಲ್ಲ, ನನಗೆ ಚಿಕ್ಕವಳಿಂದ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಬೀಚ್ಗೆ ಹೋಗಿ ಮನೆಗೆ ಹೋದರೆ ನಾವು ರಾತ್ರಿ ಹೋಗುವಾಗ ತಾತ ಬೈಯೋರು. ಅದು ಮರಳೆಲ್ಲ ಆಗ್ಬಿಟ್ಟಿರ್ತಾಯಿತ್ತು, ನಾವು ಹಂಗೆ ಹೋಗ್ಬಾರ್ದು, ಸ್ವಲ್ಪ ತಾತ ಸ್ಟ್ರಿಕ್ಟು, ಹಂಗೆ ಬಂದ್ಬಿಟ್ಟಿದ್ದೀರ ಅಂತ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಅವರು ಎಷ್ಟು ವಯಸ್ಸಾದ್ರೂ ಬೆಳಗ್ಗೆ 6-6:30ಗೆ ಎದ್ಬಿಡೋರು, ವಾಕ್ ಹೋಗೋರು. ನಾನು ಒಂದು ಸಲ ಯಾವಾಗೋ ಲೇಟಾಗಿ ಎದ್ದಾಗ ಬೈದಿದ್ರು. ನಾನು ರೆಕಾರ್ಡಿಂಗ್ ಹೋಗುವಾಗ ಬೇಗ ಅವ್ರ ಜೊತೆಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ರು. ಒಂದು ದಿವಸ ಸ್ವಲ್ಪ ಲೇಟ್ ಆಯಿತು, ನೀನೇ ಬಾ ತೆಲುಗುಲೇ ಮಾತಾಡ್ಸೋರು. ಆ್ಯಕ್ಚುಲಿ ಗಾಡ್ದಿನ ಬೈಯೋರು ತಾತ. ಗಾಡ್ದಿ ಅಂದರೆ ಕತ್ತೆ, ಅವ್ರ ಕೋಪ ಬಂದರೆ ಅದೊಂದೇ ಬೈತಾ ಇದ್ದಿದ್ದು. ಬೆಳಗ್ಗೆ ಒಂದು ದಿವಸ ಲೇಟಾಗಿದ್ದರೆ ಬಿಟ್ಟೋಗಿ ನೀನೇ ಬಾ ಆಟೋಲ್ಲಿ ಅಂತ ಹೋಗ್ಬಿಡೋರು. ಅವ್ರಿಗೆ ಒಂಚೂರು ಲೇಟ್ ಮಾಡಬಾರ್ದು. ಒಂದ್ಸರಿ ಚೆನ್ನಾಗಿ ಬೈದಿದ್ರು, ಇವಳು ದೊಡ್ಡ ಸಿಂಗರ್ ಆಗಬೇಕಂತ ಇಷ್ಟೊತ್ತಾದರೂ ಇನ್ನೂ ಮಲಗಿದ್ದಾಳೆ ಅಂದರೆ ಬೆಳಗ್ಗೆ ಎದ್ದು ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡಬೇಕು.
ಹಂಗೆ ಬೈದ್ಮೇಲೆ ಅವರು ನಾನು ತುಂಬ ಸೀರಿಯಸ್ ಆಗಿ 5 ಗಂಟೆಗೆಲ್ಲ ಎದ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ತುಂಬ ವರ್ಷ ಅವಾಗೆಲ್ಲ ನಾನು ಕರ್ನಾಟಕ ಅಪ್ಪ ಅಮ್ಮ ಹತ್ರ ಕಲ್ತ್ಮೇಲೆ ಹಿಂದೂಸ್ತಾನಿನೂ ಸುಮಾರು ಫಸ್ಟು ನಾನು ಸಿತಾರ್ ಕಲಿತೆ ಶೇಷಾದ್ರಿ ಗವಾಯ್ ಸರ್, ಪಂಡಿತ್ ಶೇಷಾದ್ರಿ ಗವಾಯ್ ಸರ್ ಹತ್ರ. ಆಮೇಲೆ ಮದುವೆ ಆದಮೇಲೆ ಇವರು ರಾಜ್ಭಾಯ್ ಸೊಂಟಕ್ಕಿ ಸರ್ ಹತ್ರ ಹಿಂದೂಸ್ತಾನಿ, ಆಮೇಲೆ ಶ್ರೀಪಾದ್ ಹೆಗ್ಡೆ ಸರ್ ಹತ್ರ, ಸಿತಾರೂ ಗೋಪಿನಾಥ್ ಮಾಸ್ಟರ್ ಹತ್ರ. ಆ ಥರ ಹಿಂದೂಸ್ತಾನಿ ಕರ್ನಾಟಕ ಬೆಳಗ್ಗೆಲ್ಲ ಅವಾಗಿನ್ನ ನಾನು ಒಂಥರ ಚಿಕ್ಕ ವಯಸ್ಸು, ತುಂಬ ಜೋಶ್ ಇತ್ತು. ಮತ್ತು ತಾತ ಬೇರೆ ಹಂಗೆ ಹೇಳಿದ್ರಲ್ಲ ಅಂತ ಏನು ಕರಿತಾ ಇದ್ರು ಮ್ಯಾಮ್ ತಾತ ನಿಮ್ಮನ್ನು? ಏನಂತ ಕರಿತಾ ಇದ್ರು? ಆ್ಯಕ್ಚುಲಿ ನಮ್ಮ ತಾತ ನಂಗೆ ಒಂದೊಂದು ಸರಿ ಜೂನಿಯರ್ ರಾಮಸ್ವಾಮಿ ಅಂತ ಇದ್ರು. ಏನಕ್ಕಂದ್ರೆ ನಮ್ಮಪ್ಪ ರಾಮಸ್ವಾಮಿ ಆ ಥರ ಕರಿತಾ ಇದ್ರು. ಆಮೇಲೆ ಒಂದೊಂದ್ಸರಿ ಸ್ಟುಡಿಯೋಗೆ ನಾನು ಹೋಗ್ದಿರ ಇದ್ದರೆ ನಾನು ರಾಜ ಅಂಕಲ್ ನನ್ನ ಪೈತ್ಯೋ ಅಂತ ಕರಿತಾ ಇದ್ರು. ಇಳೆಯರಾಜ ಅಂಕಲ್ ಪೈತ್ಯೋ ಅಂದರೆ ಹುಚ್ಚಿ, ಅವ್ರು ಹುಚ್ಚು. ನಾನು ಹೋಗದೆ ಇದ್ರೆ ಇವ್ರ ಮನೆಗೆ ಬಂದು ಹೇಳೋರು. ರಾಜ ಕೇಳ್ತಾ ಇದ್ದ ಹೆಂಗೆ ಪೈತ್ಯೋ ಬರಲಿಯಾ ಅಂತ. ಬರಲಿಲ್ವಾ ಪೈತ್ಯೋ ಅಂತ ಕೇಳ್ತಾ ಇದ್ರಲ್ಲ ಅಂತ ಇದ್ರು. ತುಂಬ ಯಾವಾಗೂ ಕ್ಲೋಸ್ ಆಗಿರ್ತಿರಲಿಲ್ಲ. ಬಟ್ ಒಂದೊಂದು ಸಾರಿ ಮ್ಯೂಸಿಕ್ ಬಗ್ಗೆ ಎಲ್ಲ ಇದು ಯಾವುದಾದ್ರೂ ಹಳೆ ಹಾಡು ಟಿ ವಿಲಿ ಬರುವಾಗ ಅಲ್ಲಾ ತೇರೋ ನಾಮ್, ಅದು ನನಗೂ ತುಂಬ ಫೇವ್ರೆಟ್ ಸಾಂಗು. ಅದು ಬರ್ತಾ ಇದ್ದಾಗ ಅವ್ರು ಹೇಳಿದ್ರು ನನಗೆ, ಅವರು ಆ ಇನ್ಸ್ಪಿರೇಷನ್ ತಗೊಂಡು ಸಾಂಗ್ ಮಾಡಿರೋದು. ಬಾರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಹೊಂದುವ ಅಲ್ಲ ತೇರೋಣ ಅಂದರೆ ಅವ್ರು ಹೇಳುವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ಅದೇ ಥರ ಇನ್ನೊಂದು ನೀ ಬಂದು ನಿಂತಾಗ ಅಂತೂ ನನ್ನ ಫೇವ್ರೇಟು. ಅದು ಹಿಂದಿ ಸಾಂಗು, ತಾತ ಹೇಳಿದರು. ಏ ದಿಲ್ ದಿವಾನ ಹೇ ತಾರಾ ಆ ಸಾಂಗ್ ಇನ್ಸ್ಪಿರೇಷನ್ ತಗೊಂಡು ನೀ ಬಂದು ನಿಂತಾಗ. ಸೊ ತಮಿಳು, ತೆಲುಗು ಆ ಎಲ್ಲ ವಾತಾವರಣದಲ್ಲಿ ಇದ್ಕೊಂಡು ಕನ್ನಡದ ಪ್ರೀತಿ ಶುರುವಾಗಿದ್ದೆ ಎಲ್ಲಿಂದ? ಕನ್ನಡ ಚಿಕ್ಕವರಿಂದಾನೇ ಪ್ರೀತಿ ಇದೆ. ಏನಕ್ಕಂದ್ರೆ ನಾವು ಮಾತಾಡೋದು ಕನ್ನಡನೇ. ಇವಾಗ ನಮ್ಮ ಅಮ್ಮನ ಮನೆಯಲ್ಲಿ ತೆಲುಗು ಮಾತಾಡ್ತಾರೆ, ಬಟ್ ನಾವು ಕನ್ನಡನೇ ಮಾತಾಡೋದು. ನಾವು ಚಿಕ್ಕವರಿದ್ದಾಗಲೂ ಆ್ಯಕ್ಚುಲಿ ನಮ್ಮ ಓನರು ಮಾಧವನ್ ಪಾರ್ಕಲ್ಲಿದ್ವಿ, ಅವರು ಶೆಟ್ರು. ಆವಾಗಿಲ್ಲ ಇವಾಗಿನ ಥರ ಅಲ್ಲ, ಓನರು ತುಂಬ ಕ್ಲೋಸ್ ಆಗಿದ್ರು ನಮಗೆ. ಎಲ್ಲರೂ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಈ ಪುಟಾಣಿ ಏಜೆಂಟ್ 1, 2, 3 ಆ ಟೈಮಲ್ಲಿ ಸಿಂಹದ ಮರಿ ಸೈನ್ಯ ಮೂವಿಗೆ ಹೋಗ್ತಿದ್ವಿ. ಕನ್ನಡನೇ ಮಾತಾಡೋದು, ಕನ್ನಡ. ಬಟ್ ನನ್ನ ಎಲ್ಲ ಭಾಷೆನೂ ಇದೆ, ಕನ್ನಡ ಮೇಲೆ ನಮ್ಮದು ಹೆಚ್ಚು ಪ್ರೀತಿ. ಹಂಗಂದರೆ ನಾನು ಹಾಡುಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೀವು ಹೇಳಿದ್ರಲ್ಲ, ಎಲ್ಲರೂ ನಾನು ಎಲ್ಲ ಲ್ಯಾಂಗ್ವೇಜ್ ಆಡಿರ್ತೀವಿ. ಯಾವಾಗ ನಾನು ತಮಿಳು ಆಡ್ತೀನೋ ಕನ್ನಡ ಆಡಿ ಅಂತಾರೆ. ನಾನು ಎಲ್ಲ ಆಡ್ತೀನಿ, ನಂಗೆ ಕನ್ನಡ, ತೆಲುಗು, ತಮಿಳು ಎಲ್ಲನೂ ಇಷ್ಟ. ಆ ಥರ ಸಂಗೀತಕ್ಕೆ ಭಾಷೆ ಇಲ್ಲ. ಅದರಲ್ಲಿ ನಂಗೆ ಒಂದು ಕೋಪ ಬರುತ್ತೆ, ಕನ್ನಡ ಅನ್ಬೇಡಿ. ಇವಾಗ ಕನ್ನಡ ಸಾಂಗ್ಸೇ ಬರೀ ಮುಂಚೆನೂ ತೆಲುಗುವ್ರು ಆಡ್ತಿದ್ದಿದ್ದು ಎಲ್ಲರೂ. ಇವಾಗ ಹಿಂದಿಯವರು, ಸೋನು ನಿಗಮು, ಶ್ರೇಯಾ ಘೋಷಾಲ್ ಅವರು, ಆವಾಗ ಬೇರೆ ಭಾಷೆಯವ್ರು ಆಡಿದ್ರೆ ಸುಮ್ಮನೆ ಇರ್ತಾರೆ. ನಾವು ಮಾತ್ರ ಬರೀ ಕನ್ನಡ ಆಡ್ಬೇಕು, ಬೇರೆ ಭಾಷೆ ಆಡಬಾರ್ದು ಅಂದರೆ ಅದೊಂದು ಒಪ್ಪಲ್ಲ ನಾನು. ಓಕೆ, ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಸೊ ನೀವು ಅಲ್ಲಿ ಫಸ್ಟ್ ಬೆಂಚಾ, ಲಾಸ್ಟ್ ಬೆಂಚಾ, ನಿಮ್ಮ ಸ್ಟಡೀಸ್ ಎಲ್ಲ ಅದ್ರ ಬಗ್ಗೆ? ಸ್ಕೂಲು ನಾನು ಹೇಳಿದ್ನಲ್ಲ, ನಾವು ಮಾಧವನ್ ಪಾರ್ಕಲ್ಲಿದ್ದಾಗ ಬೃಂದಾವನ ಅಂತ ಒಂದು ಚಿಕ್ಕದು ಮನೆ ಥರ, ಅದು ಪ್ರೈಮರಿ. ನಮ್ಮ ಅಕ್ಕಂಗೆ ಮಾತ್ರ ಇದು SSVM ಸೇರಿಸಿದ್ರು. ಅಕ್ಕ ಅಣ್ಣ ಎಲ್ಲ ಫಸ್ಟಿಂದ ಇಂಗ್ಲೀಷ್ ಮೀಡಿಯಮ್. ನಾನು ಅದು ಆಮೇಲೆ ಎಷ್ಟು ಸರಿ ಜಗಳ ಮಾಡ್ತಿದ್ದೆ ನಮ್ಮ ಅಮ್ಮನ ಹತ್ರ. ಆ ಶೆಟ್ರು ಓನರ್ 4ನೇ ಅವಳು ಸುಮಾ ಅಂತ ಹೆಸರು, ಅವಳು ನಾನು ಅಲ್ಲಿ ಸೇರಿಸಿದ್ರು ಕನ್ನಡ ಮೀಡಿಯಮ್. ಅಲ್ಲ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಅವಾಗಿಂದನೂ ಹಾಡ್ತಾ ಇದ್ದೆ. 2nd ಸ್ಟ್ಯಾಂಡರ್ಡಲ್ಲಿ ಹಾಡು ಅಂದರೆ ನಾನು ಬಿಡೆನು ನಿನ್ನ ಪಾದ, ಆಮೇಲೆ ದೇಹಕ್ಕೆ ಉಸಿರೆ. ಆಮೇಲೆ ಅವಾಗಿಂದ ನನಗೆ ಟೀಚರ್ಸ್ ಹತ್ರ ಮಿಸ್ ನಿಮ್ಮ ಸೀರೆ ಚೆನ್ನಾಗಿದೆ, ಬಟ್ಟೆ ನಂಗೆ ತುಂಬ ಸ್ಯಾರೀಸು ಅದೆಲ್ಲ ಇವಾಗೂ ಜ್ಞಾಪಕ ಇದೆ ನನಗೆ, ಯಾವಾಗ ಅವ್ರಿಗೆ ಹೇಳಿದ್ನೋ ಆ ಸ್ಯಾರಿದು. ಆಮೇಲೆ ವಿಜಯ ಮಿಡಲ್ ಸ್ಕೂಲು, ಅದು ಕನ್ನಡ ಮೀಡಿಯಮೇ. ಆವಾಗ ವಿಜಯ ಸ್ಕೂಲಲ್ಲಿ ಹೈಸ್ಕೂಲ್ಗೆ ಹೋದಾಗ ಇಂಗ್ಲೀಷು ಅವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿತ್ತು. ಇಂಗ್ಲೀಷು ಅಳ್ತಾ ಇದ್ದೆ, ನಾನು ಫೇಲ್ ಆಗಿಬಿಡ್ತೀನೇನೋ, ನಂಗೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಸೇರಿಸಲಿಲ್ಲ. ನೋಟ್ಸ್ ಎಲ್ಲ ಬರೀತಿದ್ದೆ. ಆಮೇಲೆ ಅಂದ್ರೂ 8th ಫಸ್ಟ್ ಕ್ಲಾಸು, 9th ಹೈ ಫಸ್ಟ್ ಕ್ಲಾಸು, 10th ಫಸ್ಟ್ ಕ್ಲಾಸ್. ನೈಸ್. ಸೊ ಬಟ್ ಸ್ಕೂಲಲ್ಲಿ ಬರೀ ಹಾಡೋದ್ರಿಂದ ಸ್ವಲ್ಪ ಹೈಸ್ಕೂಲಲ್ಲಿ ಹಾಡೋದ್ರಿಂದ ಫೇಮಸ್ ಆಗಿದೆ. ಓಕೆ, ಸೊ ಇದೆಲ್ಲದರ ಮಧ್ಯೆ ನಿಮಗೂ ನಿಮ್ಮ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ, ಅದು ಯಾವಾಗಾಯ್ತು ಮ್ಯಾಮ್? ಪ್ರೀತಿ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೆ ಆಗಿದ್ದಿತ್ತು ಫಸ್ಟ್. ಅದನ್ನ ಹೇಳಿದ್ರು ನನ್ನ ಮಗನೂ ರೇಗಿಸ್ತಾರೆ, ನೀವೇನು ಲವೇ ಮಾಡಲಿಲ್ವಾ ಅಂತ. ಆ್ಯಕ್ಚುಲಿ ಅವ್ರಿಗೆ ನನಗೆ ಇಷ್ಟ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಹೆಂಗೆ ಮ್ಯಾಮ್ ಮೀಟ್ ಎಲ್ಲ ಹೆಂಗೆ? ನಾವು ನಾನು ಈ ಕಾಲೇಜ್ ಟೈಮಲ್ಲಿ ಆದಮೇಲೆ ಆರ್ಕೆಸ್ಟ್ರಾಗೆಲ್ಲ ಹೋಗ್ತಾ ಇದ್ದೆ. ಆದರ್ಶ ಮೆಲಡಿ ಮೇಕರ್ಸ್ ಅಂತ, ಮಲ್ಲೇಶ್ ಅಂಕಲ್ ಅಂತ, ಮಲ್ಲೇಶ್ ಲತಾ
ಅಂತ ಅವರಿಬ್ಬರು, ಅದು ಆರ್ಕೆಸ್ಟ್ರಾ ಓನರ್. ಅಲ್ಲಿ ದೇವ ಅಂಕಲ್ ಡ್ರಮ್ಮರು. ಇವರು ಅವಾಗ ಹಂಸಲೇಖ ಸರ್ ಹತ್ರ ಇದು ಕೀಬೋರ್ಡ್ ಮುಡಿಸ್ತಾ ಇದ್ದಿದ್ದು. ಅಲ್ಲ, ಅದಕ್ಕೆ ಮುಂಚೆ ಮೆಲೋಡಿ ಕ್ರಿಯೇಟರ್ಸ್ ಅಂತ ಇನ್ನೊಂದು ಆರ್ಕೆಸ್ಟ್ರಾ, ಅಲ್ಲಿ ಫಸ್ಟ್ ಇವ್ರು ನೋಡಿದ್ದು. ನಾನು ಆಡುವಾಗ ಇವ್ರು ಕೀಬೋರ್ಡ್ ಪ್ಲೇಯರ್ ಆಗಿದ್ರು. ಓಕೆ ಓಕೆ. ಅಲ್ಲಿ ಇವಾಗ ಪ್ರವೀಣ್ ದತ್ ಸ್ಟೀಫನ್ ಸರ್ ಇದ್ದಾರೆ ಗೊತ್ತಾ, ಪ್ಯಾರಿಸ್ ಪ್ರಣಯ ಮ್ಯೂಸಿಕ್ ಡೈರೆಕ್ಟರ್, ಅವರು ಬೇಸ್ ಗಿಟಾರಿಸ್ಟು. ಮತ್ತು ಶ್ರೀನಿವಾಸ್ ಸರ್ ಅಂತ ನಮ್ಮ ಜಿಯಲ್ಲಿ ನುಡಿಸ್ತಾರಲ್ಲ ಗಿಟಾರು, ಅವರು ಗಿಟಾರ್ ಇದ್ರು ಮೆಲೋಡಿ ಕ್ರಿಯೇಟರ್ಸ್ ಅಲ್ಲಿ. ಆವಾಗ ನನಗೇನು ಗೊತ್ತಿರಲಿಲ್ಲ ಇವ್ರಿಗೆ ನನ್ನ ಕಂಡ್ರೆ ಇಷ್ಟ ಅಂತ. ನಮ್ಮ ಮನೆಗೆಲ್ಲ ಬರೋರು ಅಂದರೆ ಒಂದೊಂದ್ಸರಿ ಸುಮ್ಮನೆ ಬರುವಾಗ ಏನೋ ಸುಮ್ಮನೆ ಅಂದ್ಕೊಂಡಿದ್ದೆ. ಆಮೇಲೆ ಆರ್ಕೆಸ್ಟ್ರಾ ಬಿಟ್ಟು ಆದರ್ಶ ಮೆಲೋಡಿ ಮೇಕರ್ಸ್ ಹೋದಾಗ ಒಂದ್ಸರಿ ಬರ್ಡೇಗೆ ಡ್ರೆಸ್ ತಂದು ಕೊಟ್ಟಿದ್ರು. ಆವಾಗ ನಂಗೆ ಗೊತ್ತಾಗಿರಲಿಲ್ಲ. ಆ ಲತಾ ಆಂಟಿ ಹೇಳಿದ್ರು ಅವ್ರು ಬೇಗ ಅಂತ ಕರೆಯೋರು, ಬೇಗ ನಿಂಗೆ ಅಷ್ಟು ಗೊತ್ತಾಗಲ್ವಾ ಏನಕ್ಕೆ ಅಷ್ಟು ಕಾಸ್ಟ್ಲಿ ಡ್ರೆಸ್. ಆವಾಗಲೇ 1000 ಸಮಥಿಂಗು ಕೆಂಪೋರ್ಟಿಂದ ಈ ಒಂಥರ ಮಾರ್ಬಲ್ ಶಿಫಾನ್ ವರ್ಕ್ ತಂದ್ಕೊಟ್ಟು ಅವ್ರು. ಆಮೇಲೆ ಮನೆಗೆ ಬಂದು ಅವ್ರಾಗವರು ಒಂಥರ ಶೈ ನೇಚರ್, ನಿಮ್ಗೆ ಗೊತ್ತಲ್ಲ, ಹೇಳಿರಲಿಲ್ಲ. ಬಟ್ ನನಗೆ ಅದಕ್ಕೆ ಗೊತ್ತಾಗಿರಲಿಲ್ಲ. ಆಮೇಲೆ ಲತಾ ಆಂಟಿ ಹೇಳಿದ್ಮೇಲೆ ನಾನು ಇವ್ರಿಗೆ ಮನೆಗೆ ಬಂದರು. ಮನೆಗೆ ಬರ್ತಾ ಇದ್ದಾಗ ನಾನೇ ಕೇಳಿದೆ, ನಿಂಗೆ ನಂಗೆ ಕಂಡ್ರೆ ಇಷ್ಟ ಅಂತ, ಹೌದಾ ಅಂತ, ಆ ಥರ. ಆಮೇಲೆ ನಮ್ಮ ಅಮ್ಮನ ಹತ್ರ ಸುಮ್ಮನೆ ವೀಣೆ ಕಲ್ತ್ಕೊಬೇಕು ಅಂತ ಬಂದರು. ವೀಣೆ ಇನ್ನೇನು ಒಂದು 2-3 ಕ್ಲಾಸ್ ಆದಮೇಲೆ ಅಮ್ಮ ವಾಣಿ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ನಮ್ಮ ಅಮ್ಮ ಕೇಳಿದ್ರು. ನಾವು ಅವಾಗ ನಮ್ಮ ಮನೇಲಿ ನಮ್ಮದು ಮಿಡ್ಲ್ ಕ್ಲಾಸ್, ನಮ್ಮ ಅಪ್ಪ ಅಮ್ಮ ಇಬ್ಬರು ಸಂಗೀತ. ಬೇರೆ ಇದರಿಂದ ಹೋಗಿ ಸ್ಟಡಿ ಬೂತಿಂದ ಫೋನ್ ಮಾಡ್ತಾಯಿದ್ದೆ. ನಾನೊಂದು 10 ಮಾತಾಡಿದ್ರೆ ಅವ್ರು 1 ಮಾತು, ಪೇಜರಲ್ಲಿ ಮೆಸೇಜ್ ಮಾಡ್ತಿದ್ದೆ. ಗಿಫ್ಟ್ ಎಲ್ಲ ಅದೇ ಡ್ರೆಸ್ಗಳು ತಂದ್ಕೊಡೋದು. ಮೇಯ್ನ್ ನನಗೆ ಅವ್ರು ಇಷ್ಟ ಆಗ್ತಿದ್ದು, ನಾನು ಪ್ರೋಗ್ರಾಮ್ಸ್ ಅವಾಗೆಲ್ಲ ಪಬ್ಲಿಕ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಹಸು ಅಂದರೆ ನನಗೆ ಅವಾಗಿಂದ ಇವಾಗಲೂ ಅಷ್ಟೇ ಹಸು ತಡ್ಕೊಳ್ಳಲ್ಲ. ಅವ್ರಿಗೆ ಗೊತ್ತಾಗುತ್ತೆ ನನಗೆ ಬೆಳಗ್ಗೆ ಏನೆಲ್ಲ ಲೇಟ್ ಆದರೆ ನಿಂಗೆ ಹಸುವಾಗ್ತಾ ಏನೆಲ್ಲ ತಿನ್ನೋದು, ತುಂಬ ಕೇರ್. ಆ ಥರ ಏನಾದರೂ ತಿಂಡಿ ತಂದ್ಕೊಡೋರು. ಯಾರೋ ಇನ್ನೊಬ್ಬ ಸಿಂಗರ್ ಕೇಳಿದ್ದ, ನಿಂಗೆ ಏನಕ್ಕೆ ಇಷ್ಟ ಆಯಿತು ಅಂತ. ತಿಂಡಿ ಎಲ್ಲ ತಂದ್ಕೊಡ್ತಾ ಇದ್ರಲ್ಲ, ನಿಂಗೆ ತಿಂಡಿ ತಂದ್ಕೊಟ್ಬಿಟ್ರೆ ಇಷ್ಟ ಆಗುತ್ತಾ ಅಂತ, ಆ ಥರ. ಬಟ್ ಕೇರಿಂಗ್ ಇದ್ದರು. ಏನೋ ಮ್ಯೂಸಿಕ್ಕಿಂದ. ಬಟ್ ಅವ್ರು ಇಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಏನಕ್ಕಂದ್ರೆ ಆ್ಯಕ್ಚುಲಿ ಅವ್ರು ನನಗಿನ್ನ 2 years ಚಿಕ್ಕವ್ರು ಬೇರೆ. ಅವ್ರಿಗೆ ಕೇಳಿದ್ದೆ ನಾನು, ಮದುವೆ ಮಾಡ್ಕೊಬೇಕನ್ ಮಗ, ನೀನು ಚಿಕ್ಕವನಲ್ವಾ ಅಂದರೆ, ನಾನೇನು ಮಾಡಲಿ, ನೀನು ಬೇಗ ಹುಟ್ಟಿರೋ ಅದಕ್ಕೆ. ಸೊ ನಮ್ಗೆಲ್ರಿಗೂ ಗೊತ್ತು, ನೀವು ತುಂಬ ಬೇಗ ಎಮೋಷ್ನಲ್ ಆಗ್ತೀರಾ, ತುಂಬ ಮೃದು ಸ್ವಭಾವದವ್ರು ನೀವು. ಹೆಂಗಿದು ಅಂದರೆ ನೀವು ಅಂದರೆ ನಿಮ್ಮ ಸಣ್ಣ ವಯಸ್ಸಿಂದನೂ ನೀವು ಹೀಗೇನಾ ಅಥವಾ ಹೇಗೆ? ಸಣ್ಣ ವಯಸ್ಸಿಂದಾನು ಹಂಗೆ. ನಾನು ತುಂಬ ಸೆನ್ಸಿಟಿವ್, ಏನಕ್ಕೆ ಅಂತ ಗೊತ್ತಿಲ್ಲ. ಚಿಕ್ಕವಳಿದ್ದಾಗ ಚಿನ್ನ ನಿನ್ನ ಮುದ್ದಾಡುವೆ ಸಿನಿಮಾ ನೋಡಿದ್ದೆ. ಏನಾದರೂ ಕೋಪ ಬಂದರೆ ನಮ್ಮ ಅಮ್ಮ ಏನೆಲ್ಲ ಬೈದರೆ ನಾನು ಅವಳು ಮನೆ ಬಿಟ್ಟು ಹೋಗ್ಬಿಟ್ಟು ನಾಯಿ ಮರಿ ಏನೋ ಇಟ್ಕೊಂಡಿರ್ತಾಳೆ ಆ ಥರ. ಆವಾಗಿಂದ ಹೇಳ್ತಿದ್ದೆ, ನಾನು ಕೋಪ ಬಂದರೆ ಸಿನಿಮಾಲಿ ಹೋಗಂಗೆ ನಾನು ಹೋಗ್ಬಿಡ್ತೀನಿ ಅಂತ. ಆಮೇಲೆ ಸ್ಕೂಲ್ ಲೆವೆಲಲ್ಲಿ ನನಗೊಂದ್ಸರಿ ಜಿಗಣಿಲಿ ಪ್ರಶಾಂತಿ ಕುಟೀರ ಅಂತ ಒಂದು ಯೋಗ ಸೆಂಟರ್ ಇದೆ, ನಮ್ಮ ವಿಜಯ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ನಂಗೆ ಚಿಕ್ಕವಳಿಂದ ಸ್ವಲ್ಪ ಆ ಥರ ಒಂದು ಆಶ್ರಮ ಅಟ್ಮಾಸ್ಫಿಯರು ಇಷ್ಟ ತುಂಬ, ದೇವರು. ಸೊ ಏನಕ್ಕೆ ನಾ ಕೋಪ ಬಂದರೆ ನಾನು ಅಲ್ಲಿ ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ಅಲ್ಲಿ ಹೋಗಿದ್ದೀನಿ ಒಂದೊಂದು ಸರಿ, ನನಗೆ ಒಬ್ಬಳೇ ಇರಬೇಕು, ಕೋಪ ಆ ಥರ ಎಲ್ಲ. ಸ್ವಲ್ಪ ಸೆನ್ಸಿಟಿವ್, ತುಂಬ ಸೆನ್ಸಿಟಿವ್. ಈ ನಡುವೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಸ್ಟ್ರಾಂಗ್. ಮಗನ ಜೊತೆಗಿನ ಕನೆಕ್ಷನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ನಮ್ಮ ರೆಡ್ FM ವೀಕ್ಷಕರಿಗೆ ಹೇಳೋದಾದ್ರೆ, ಸೊ ಅವರು ಕೂಡ ಮ್ಯೂಸಿಕಲ್ ಇದ್ದಾರೆ ಇವಾಗ. ಸೊ ಅವರ ಗ್ರೋತ್, ಅವರ ಕಂಪೋಸಿಷನ್ ನೋಡಿ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ಅವನು ತುಂಬ ಇವಾಗಿಂದಲ್ಲ, ಚಿಕ್ಕ ಮಗುಲೇ ತುಂಬ ಖುಷಿಯಾಗಿತ್ತು. ಏನಕ್ಕಂದರೆ ತುಂಬ ಚಿಕ್ಕ ಮಗುಲಿ 7 days 11 days ಒಂದ್ಸರಿ ತುಂಬ ಅಳ್ತಾ ಇದ್ದಾಗ ನಾನು ಹಾಡು ಹಾಕಿದ ತಕ್ಷಣ ಹಾಡು ಪ್ಲೇ ಮಾಡ್ತಾಯಿದ್ವಿ. ಅವನು ಹತ್ತಾಗ ರೆಡಿಯಾಗಿ ಹಾಡು, ಅವಾಗೆಲ್ಲ ವಾಕ್ಮೆನ್ ನಾವು. ಆಮೇಲೆ ಮಧ್ಯರಾತ್ರಿ ಹತ್ರ ಈ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರದ್ದು ಉತ್ಸವ ಸಂಪ್ರದಾಯ ಕೀರ್ತನೆಗಳು ಮತ್ತು ಲಾಲಿ ಥರದ್ದು ಆ ಹಾಡು ಹಾಕಿದ್ರೆ ಮಲ್ಕೊಳ್ಳೋನು. ಆಮೇಲೆ ಒಂದೂವರೆ ವರ್ಷ ಟೈಮಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಪಾಪ ನಮ್ಮ ಮೈದಂದರು ಮಧ್ಯರಾತ್ರಿ 3 ಗಂಟೆಗೆ ಲಗಾನ್ದು ಸಾಂಗು, ಆಮೇಲೆ ಬಣ್ಣ ಬಣ್ಣದ ಲೋಕ ರವಿ ಸರ್ದು, ಅವ್ನು ಚಿಕ್ಕ ಮಗುವಿಂದಾನೆ. ಆಮೇಲೆ ಮಾತಾಡುವಾಗ ನಾನು ಬರೆದಿಟ್ಟಿದ್ದೀನಿ ಒಂದು ಡೈರಿಯಲ್ಲಿ, ಬೋಲ್ಸ್ ಎಲ್ಲ ಹೇಳೋನು, ದಿಗ್ದಿಗ್ತಾ ಅಂತ. ಡ್ರಮ್ಸ್ ಆ್ಯಕ್ಚುಲಿ ಬಾಬು ಸರ್ ಅಂತ, ಅರುಣ್ ಇದ್ದಾರಲ್ಲ ನಮ್ಮ ಅರುಣ್ ಅವ್ರ ಅಪ್ಪ ಬಾಬು ಅಂಕಲು ನಮ್ಮಪ್ಪನ ಜೊತೆ ಶಬರಿಮಲೆಗೆಲ್ಲ ಬರ್ತಾಯಿದ್ರು. ನಾವು ಚಿಕ್ಕವರಿಂದ ಗೊತ್ತು ಬಾಬು ಅಂಕಲ್. ಅವ್ರ ಹತ್ರ ಡ್ರಮ್ಸಿಗೆ ಸೇರಿಸಿದ್ದೆ ಫಸ್ಟ್ ಚಿಕ್ಕವನಿದ್ದಾಗ. ಆಮೇಲೆ ಅವನು ಫಸ್ಟ್ ಟೈಮ್ ಅವ್ನು ಪಿಯಾನೋಲಿ ಹಿಂಗೆ ಬೆರಳು ಇಟ್ಕೊಂಡು ನಾನು ನನ್ನ ಯಜಮಾನ್ರು ರೂಮಲ್ಲಿ ನುಡ್ಸ್ತಾ ಇದ್ದಾಗ ಆಚೆ ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಸೇಮ್ ಅವ್ರ ಥರನೇ ಅವನು ಇದೆಲ್ಲ. ಅಂದರೆ ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ, ನಿಮ್ಮ ಅಪ್ಪನಷ್ಟು ನೀನು ಡೆಡಿಕೇಶನ್ ಇಲ್ಲ ಅಂದರೆ. ಅವ್ರು ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರಲ್ಲ, ಇವಾಗಿನ ಮಕ್ಳಿಗೆ ನಾನು ಹೇಳ್ತಾ ಇರ್ತೀನಿ, ಅಷ್ಟು ಅವ್ರು ತುಂಬಾ ಅಂದರೆ ತುಂಬ ಡೆಡಿಕೇಶನ್, ಕೆಲಸ ಅಂದರೆ ಆ ಥರ.
ಬಟ್ ಅವ್ನ ಕಂಪೋಸೂ ಅಷ್ಟೇ 10 ಇಯರ್ಸ್ 8 ಇಯರ್ಸೋ 10 ಇಯರ್ಸಲ್ಲೂ ಅವ್ರ ಅಪ್ಪನ ಬರ್ಡೇಗೆ ಒಂದು ಸಾಂಗ್ ಟ್ಯೂನ್ ಮಾಡಿ ನುಡ್ಸಿದ್ದ. ಅದೆಲ್ಲ ನಾನೇನು ರೆಕಾರ್ಡೆಲ್ಲ ಮಾಡ್ಕೊಂಡಿಲ್ಲ. ಅವಾಗೆಲ್ಲ ಏನು ಕ್ಯಾಮ್ರಾ ವಿಡಿಯೋ ಆ ಥರ ಎಲ್ಲ ಇತ್ತು. ಓಕೆ ಮ್ಯಾಮ್, ಮಕ್ಕಳಂದ್ರೆ ನಿಮ್ಗೆ ತುಂಬ ಇಷ್ಟ ಅಂತಲೇ ಹೇಳಿದ್ರಿ. ಸೊ ಫಸ್ಟ್ ಟೈಮ್ ನಿಮ್ಮ ಮಗನನ್ನು ನಿಮ್ಮ ತೋಳಲ್ಲಿ ಹಿಡ್ಕೋಬೇಕು ಆ ಕ್ಷಣ ನೆನಪಿಸ್ಕೊಳ್ಳೋದಾದ್ರೆ? ತುಂಬ ಮಕ್ಕಳಂದ್ರೆ ತುಂಬ ಇಷ್ಟ. ಬಟ್ ನನಗೆ ಹೆಣ್ಮಕ್ಳಂದ್ರೆ ತುಂಬ, ಅದು ಹೇಳಿದ್ರೆ ಪಾಪ ಅವನು ಕೋಪ ಬರುತ್ತೆ. ಅಲ್ಲ, ಅವನು ನನಗೆ ಏನರಲ್ಲೂ ಇದಿಲ್ಲ ಪಾಪ, ತುಂಬ ಕೇರ್ ತಗೋತಾನೆ. ಬಟ್ ನಂಗೆ ಫಸ್ಟ್ ಟ್ವಿನ್ಸ್ ಹೊಟ್ಟೋಯ್ತು, 2 ಹೆಣ್ಮಕ್ಳು, ನಮ್ಮಿಬ್ಬರಿಗೂ ಹೆಣ್ಮಕ್ಳು ಇಷ್ಟ. ನನಗೆ ಅದು ಲೈಫ್ ಲಾಂಗ್ ಅಂತ ಅಂದರೆ ಇಷ್ಟ ಇರೋರ್ಗೆ ಯಾವಾಗೂ, ಈಗ ಒಬ್ರೊಬ್ರು ಬಡವರು ಹೆಣ್ಮಕ್ಳು ಬೇಡ ಬೇಡ ಅಂತಾರೆ, ಅವ್ರಿಗೆ ದೇವರು 2-3 ಕೊಡ್ತಾನೆ. ನಮ್ಗೆ ಇಷ್ಟ ಇರೋರಿಗೆ ಹೆಣ್ಮಕ್ಳು ಕೊಡಲ್ಲ. ಅದೊಂದು ನನಗೆ ತುಂಬ ಇದಿದೆ. ಮಗು ಹುಟ್ಟಿದಾಗ ಅಫ್ಕೋರ್ಸ್ ನಾನು ಬೇರೆ ಮಕ್ಕಳನ್ನ ಅಷ್ಟು ಮುದ್ದಾಡ್ತೀನಿ ಅಂದರೆ ನನ್ನ ಮಗು ಇದ್ದಾಗ ತುಂಬ ಖುಷಿಯಾಗಿತ್ತು. ಸೊ ನಿಮ್ದು ಇಡೀ ಮ್ಯೂಸಿಕ್ ಫ್ಯಾಮಿಲಿನೇ. ಸೊ ನಾಳೆ ಸೊಸೆ ಬರ್ತಾರೆ ಅಂದ್ಕೊಳ್ಳಿ, ಸೊಸೆನೂ ಮ್ಯೂಸಿಕ್ ಬ್ಯಾಕ್ಗ್ರೌಂಡಿಂದನೇ ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೆ? ಇಲ್ಲ, ನಾನೇನು ಅಂದ್ಕೊಂಡಿಲ್ಲ. ದೇವರು ಇದು ಮಾಡ್ದಂಗೆ. ನನ್ನ ಮಗ ಆ್ಯಕ್ಚುಲಿ ನಾನು ಮದುವೆನೇ ಆಗಲ್ಲ ಹಂಗೆ ಹಿಂಗೆ ಅಂತ ನಾವು ರೇಗಿಸ್ತೀವಿ. ಎಲ್ಲರೂ ಹೇಳ್ತಾರಲ್ಲ ಹಂಗನ್ನೋರೇ ಬೇಗ ಮದುವೆ ಆಗೋದು ಅಂತ, ಆ ಥರ ಏನಿಲ್ಲ. ಓಕೆ, ನಿಮ್ಗೇನಾದರೂ ಇದೆಯಾ ಮ್ಯಾಮ್, ನನಗೆ ಮನೆಗೆ ಬರೋ ಸೊಸೆ ಹಿಂಗಿರಬೇಕು ಅಂತ ಆ ಥರ ಏನಾದರೂ? ನನಗೇನೂ ಇಲ್ಲ. ನಾನು ನಿಮಗೆ ಗೊತ್ತಿರೋಂಗೆ ನಾನು ಎಲ್ಲ ಮಕ್ಕಳು, ಹೆಣ್ಮಕ್ಳು ಅಂದರೆ ಎಸ್ಪೆಷಲಿ ನಂಗೆ ತುಂಬ ಇಷ್ಟ. ಇವಾಗ ನನಗೆ ಮಕ್ಕಳಿಲ್ಲ ಅಂತ ನಾನು ಬೇರೆಯವ್ರನ್ನೆಲ್ಲ ನನ್ನ ಮಕ್ಕಳು ಅನ್ನೋ ಥರನೇ ಅನ್ಕೋತೀನಿ. ಇವಾಗ ಬೇರೆ ಹೆಣ್ಮಕ್ಳಿಗೆಲ್ಲ ಗಿಫ್ಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಝೀ ಸರಿಗಮಪ ನಡೆಯುವಾಗೂ ಅಷ್ಟೇ, ನಾನು ಚಿಕ್ಕ ಮಕ್ಕಳು ಲಿಟ್ಲ್ ಚಾಂಪ್ಸ್ ಅಂದರೂ ತುಂಬ ಖುಷಿ, ಏನೇನೋ ತೊಗೊಂಡೋಗ್ತೀನಿ. ಆಮೇಲೆ ನಮ್ಮ ಜೂರೀಸ್ಗೆಲ್ಲನೂ ಅಷ್ಟೇ, ಏನೋ ಈ ವಾಲೆಗಳು ಅದು ಇದು ಈ ಬ್ರೇಸ್ಲೆಟ್ ಆ ಥರದ್ದೆಲ್ಲ ತೊಗೊಂಡೋಗಿ ಕೊಡ್ತೀನಿ. ಅಂದರೆ ಬೇರೆಯವ್ರನ್ನೇ ಅಷ್ಟು ಪ್ರೀತಿ ಮಾಡೋ. ನಂಗೆ ರೀಸೆಂಟಾಗಿ ರಚಿತಾರಾಮ್ ಅವ್ರು ಒಂದ್ಸರಿ ಫೋನಲ್ಲಿ ಮಾತಾಡ್ಸಿದ್ರು, ಯಾವಾಗ ಮಗನ ಮದುವೆ, ನಾನು ನೀವೇ ಇನ್ನೂ ಮದುವೆ, ಇವ್ನು ಚಿಕ್ಕವನು ನೋಡೋಕೆ ಹಂಗೆ ದೊಡ್ಡವನ ಥರ ಇದ್ದಾನೆ. ಅವಾಗ ಹೇಳಿದ್ರು, ನಿಮ್ಮ ಮದುವೆ ಸೊಸೆ ಹತ್ರ ನೀವು ಚೆನ್ನಾಗಿರ್ತೀರಾ, ಏನಕ್ಕಂದರೆ ತುಂಬ ಪ್ರೀತಿಸ್ತೀರಾ ಸೊಸೆನೂ. ಅಂದರೆ ದೇವ್ರ ದಯದಿಂದ ಹಂಗೆ, ನಾನಂತೂ ಹಂಗೆ, ನನಗೆ ಅವ್ರು ಚೆನ್ನಾಗಿರ್ಬೇಕಷ್ಟೆ ಮಕ್ಕಳು. ನೈಸ್. ಮೋಸ್ಟ್ಲಿ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ? ಇನ್ನು ಅವ್ನ ಲೈಫೆಲ್ಲ ಸೆಟ್ಲ್ ಆಗಿಲ್ಲ. ಅವ್ರ ಅಪ್ಪ ಮ್ಯೂಸಿಕ್ ಇನ್ನು ಒಂದು 5 ಇಯರ್ಸಿಂದ ಯಾವಾಗ ಒಳ್ಳೆ ಅತ್ತೆ ರೆಡಿ ಇದ್ದಾರೆ. ಇಲ್ಲ, ಅವ್ನ ಮದುವೆನೇ ಆಗಲ್ಲ ಅಂತಾನೆ. ನೀವು ಕೇಳಿದಾಗ ನಾನು ಹೇಳ್ದೆ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗಿನ ದಿನಚರಿ? ನಾನೇನು ಫುಲ್ ಬ್ಯುಸಿ ಇರಲ್ಲ. ನನಗೆ ರೆಕಾರ್ಡಿಂಗ್ಸು ರೇರು. ನಾನು ಹರಿಕೃಷ್ಣ ವೈಫ್ ಅಂತಾನೆ ಬೇರೆಯವ್ರ ಶೋಸ್ಗೆ ಎಷ್ಟೋ ಜನ ಶೋಸ್ಗೆ ಕರೆಯಲ್ಲ, ರೆಕಾರ್ಡಿಂಗ್ಸ್ ಕರೆಯಲ್ಲ, ಆ ಥರನೂ ಇರುತ್ತೆ. ಬಟ್ ನಾನು ಇಲ್ಲದೆ ಇದ್ರೂ ಒಂದೊಂದು ಸರಿ ನಾನು ಸೆನ್ಸಿಟಿವ್ ಅಲ್ವಾ, ಯಾವಾಗೋ ಒಂದೊಂದು ಸರಿ ಬೇಜಾರಾಗುತ್ತೆ. ಹೌದು. ಇವಾಗ ನನಗೆ ತುಂಬ ಇಷ್ಟ ಇರೋ ಯಾರೋ ಪ್ರೋಗ್ರಾಮು ಯಾವುದೋ, ಇವಾಗ ನಮ್ಮ ತಾತಂದು ಸಾಂಗ್ಸ್ ಏನೋ ಶೋ ಮಾಡಿರ್ತಾರೆ ಅಂದ್ಕೊಳ್ಳಿ, ಇಲ್ಲ SP ಅಂಕಲ್ದು ಮಾಡಿರ್ತಾರೆ ಅಂದ್ಕೊಳ್ಳಿ, ಅವಾಗ ಅಯ್ಯೋ ನನ್ನ ಕರೀಲಿಲ್ಲ ಆ ಥರ. ಬಟ್ ನಾನು ಆ ಬೇಜಾರನ್ನ ನಾನು ಬೇರೆ ಥರ ಕಳ್ಕೊತೀನಿ. ಸೋಷಿಯಲ್ ಮೀಡಿಯಾ ನಾನು ಹೇಳಿದ್ನಲ್ಲ, ಅಡ್ವಾಂಟೇಜ್ ನನಗದೆ. ನನಗೆ ಯಾರು ಕರೀಲಿಲ್ಲ ಅಂದರೆ ಏನು ಪರವಾಗಿಲ್ಲ, ನಾನು ಅವ್ರ ಮೇಲೆ ಭಕ್ತಿ ಇದೆ, ನಾನು ಹಾಡ್ಕೊತೀನಿ. ನನಗೆ ಎಷ್ಟು ಫ್ಯಾನ್ಸ್, ಎಷ್ಟು ಲೈಕ್ಸು, ಎಷ್ಟು ಕಮೆಂಟ್ಸ್ ಕಮ್ಮಿ ಬಂದರೂ ಪರವಾಗಿಲ್ಲ, ನಾನು ಫ್ಯಾನ್ಸ್ಗೋಸ್ಕರ ಹಾಡ್ಕೊತೀನಿ. ಮತ್ತು ನನ್ನ ಆಸೆ ಆ ಥರ ಇದು ಮಾಡ್ಕೊತೀನಿ, ಬೇರೆ ರೀತಿ ರಿಲೀಫ್ ಮಾಡ್ಕೊಬಿಡುತ್ತೆ. ವೀಣೆ ಚಿಕ್ಕವಳಿದ್ದಾಗ ನೋಡಿಸ್ತಾ ಇದ್ದೆ, ಆಮೇಲೆ ಬಿಟ್ಬಿಟ್ಟಿದ್ದೆ. ಈ ನಡುವೆ ತಿರ್ಗಾ ವೀಣೆನೂ ನೋಡಿಸ್ತೀನಿ ಆವಾಗ. ಓಕೆ, ಇವಾಗೆಲ್ಲ ನೀವು ಫುಲ್ ಫಿಟ್ನೆಸ್ ಫ್ರೀಕ್ ಕೂಡ ಆಗಿದ್ದೀರಾ. ಡಯೆಟಲ್ಲಿ ಜಿಮ್ಗೆಲ್ಲ ಆಲ್ರೆಡಿ ಹೋಗ್ತಾ ಇದ್ದೀರಾ. ಹೆಂಗೆ ಡಯೆಟ್ ಪ್ಲ್ಯಾನ್ಸ್ ಎಲ್ಲ ಹೆಂಗಿರುತ್ತೆ, ರುಟೀನ್ ಹೆಂಗಿರುತ್ತೆ, ಏನು ಮೇಂಟೈನ್ ಮಾಡ್ತೀರಾ? ಜಿಮ್ಗೆ ಆ್ಯಕ್ಚುಲಿ ತುಂಬ ಮುಂಚೆನೂ ಹೋಗ್ತಾ ಇದ್ವಿ. ಇನ್ನೊಂದೇನಂದರೆ ನಾನು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸು ಮಾಡಿದ್ದೀನಿ, ನಿಮ್ಗೆ ಹೇಳಿದ್ನಲ್ಲ ಪ್ರಶಾಂತಿ ಕೊಟ್ಟಿರೋ 2008. ಬಟ್ ನಾನು ಆವಾಗ ಮಾಡ್ತಿದ್ದೆ, ಅದೇ ನನಗೆ ಹೇಳ್ತಾ ಇರ್ತಾರೆ ಇವರು, ಕೋರ್ಸ್ ಮಾಡಿದ್ದಕ್ಕೆ ನೀನಾದರೂ ಮಾಡು ಅಂತ. ಮಾಡಲ್ಲ ಜಿಮ್ಗೆ ಇವರು. ಅದಕ್ಕೆ ಈಗ ಮಗನ ಜೊತೆ ನನಗೂ ಕಳಿಸ್ತಾ ಇದ್ದಾರೆ. ಜಿಮ್ಗೆ ಹೋಗೋದ್ರಿಂದ ಇವಾಗ ಒಂದೊಂದ್ಸರಿ ನಾನು ಸೆನ್ಸಿಟಿವ್ ಆಗಿರೋದ್ರ ಲೈಫ್ ಬೋರು, ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ ಆ ಥರ ಅನಿಸಲ್ಲ. ಏನೋ ಒಂದು ಜೋಶ್ ಎನರ್ಜಿ ಬರುತ್ತೆ. ನಮಗೋಸ್ಕರ ನಾವು ಬದುಕಬೇಕು, ನಮ್ಮದೇ ಇದು ಅಂತ. ಡಯಟು ಮಾಡ್ತಾಯಿದ್ದೀನಿ ಮುಂಚೆಕ್ಕಿಂತ. ನನಗೆ ಇಷ್ಟ ಇರೋದೆಲ್ಲ ಕೆಟ್ಟಿದೆ. ಉದ್ದಿನ ವಡೆ, ಚಿಕ್ಕವಳಿಂದ ಹೋಟೆಲ್ಗೆ ಹೋದರೆ ಉದ್ದಿನ ವಡೆ, ಬಜ್ಜಿ, ಈ ಹೀರೆಕಾಯಿ ಬಜ್ಜಿ ಅದೆಲ್ಲ ಫೇವ್ರೆಟ್, ಐಸ್ ಕ್ರೀಮ್ ಫೇವ್ರೆಟ್, ಸ್ವೀಟ್ಸ್ ಫೇವ್ರೆಟ್ಟು. ಓಕೆ, ಯಾವುದನ್ನೆಲ್ಲ ಕಟ್ ಮಾಡಿದ್ದೀರಾ, ಯಾವುದನ್ನೆಲ್ಲ ಇನ್ನೂ ಕಂಟಿನ್ಯೂ ಮಾಡ್ತೀರಾ? ಯಾವಾಗ ಒಂದೊಂದ್ಸರಿ ಈಗ ನಾನು ದುಡ್ಡು ಕೊಟ್ಟು ತೊಗೊಳ್ಳಲ್ಲ. ಯಾರಾದರೂ ಈಗ ನವರಾತ್ರಿಗೋ ಇಲ್ಲ ನಮ್ಮ ಯಜಮಾನ್ರಿಗೆ ಮನೆ ಬರ್ಡೇಗೋ ಸ್ವೀಟ್ ಕೊಟ್ಟರೆ ಅದು ಬೇರೆಯವ್ರಿಗೆಲ್ಲನೂ ಕೊಟ್ಟು ಮಿಕ್ಕಿರ್ತಾ ಒಂದು ಸ್ವೀಟ್ನ ಒಂದು ಚೂರು ಮುಡ್ಕೊಂಡು ಆಸೆ ಆದಾಗೆಲ್ಲ ತಿಂತೀವಿ ಒಂದು ಸ್ವಲ್ಪ ಆ ಥರ. ಇವಾಗ ನೀವು ನೋಡಿದ್ರಲ್ಲ ಚಾಕ್ಲೇಟ್, ಮುಂಚೆ ಒಂದೊಂದು ಚಾಕ್ಲೇಟ್ ಕೊಟ್ರು ಅಷ್ಟೇ. ಅದು ಚಿಕ್ಕ ಚಾಕ್ಲೇಟು. ಓ, ಅದು ಚಿಕ್ಕದು, ದೊಡ್ಡ ಚಾಕ್ಲೇಟ್
ಓಕೆ ಮ್ಯಾಮ್, ಅಡುಗೆ ವಿಷಯಕ್ಕೆ ಬಂದರೆ ಮನೇಲಿ ಯಾರು ಮ್ಯಾಮ್ ಜಾಸ್ತಿ ಅಡುಗೆ ಮಾಡೋದು? ಯಾರು ಅಂದ್ರೆ ನೀವು ಮಾಡ್ತೀರಾ, ನಿಮ್ಮ ಹಸ್ಬೆಂಡ್ ಮಾಡ್ತಾರಾ, ನಿಮ್ಮ ಮಗ ಮಾಡ್ತಾರ? ನಾನೇ ಮಾಡೋದು. ನನ್ನ ಹಸ್ಬೆಂಡ್ ಲವ್ ಮಾಡ್ತಾ ಇದ್ದಾಗೆಲ್ಲ ಒಂದ್ಸಲಿ ನಮ್ಮ ಮನೆಗೆ ಬಂದು ನಾನ್ ವೆಜ್ ಚಿಕನ್ ಫ್ರೈ ಏನೋ ಲವ್ ಮಾಡ್ತಾ ಇದ್ದಾಗ ಮಾಡಿದ್ರು ಒಂದ್ಸಲ. ಇವಾಗ ಎಲ್ಲಿ ಅವರು ತಿನ್ನೋದು ಇವಾಗ ಅವರು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ, ಬರೀ ಮಿಲೆಟ್ಸು. ಬಟ್ ನನ್ನ ಮಗ ಚಿಕ್ಕ ಹುಡುಗರಿಂದ ದೋಸೆ ಅಂತೂ ಸೂಪರಾಗಿ ಆಗ್ತಾನೆ, ಫುಲ್ ಪೇಪರ್ ಥರ ರೋಸ್ಟಾಗಿ ಆಗ್ತಾನೆ. ಅವ್ನು ದೋಸೆ ಚೆನ್ನಾಗಿ ಮಾಡ್ತಾನೆ, ನೂಡಲ್ಸ್ ಮಾಡ್ತಾನೆ, ಬೇರೆ ಎಲ್ಲ ನಾನೇ ಮಾಡ್ತೀನಿ. ಓಕೆ, ಫೇವ್ರೆಟ್ ಫುಡ್ ಯಾವ್ದು ಮ್ಯಾಮ್ ನಿಮ್ಗೆ ತುಂಬ ಇಷ್ಟ? ಒಂದು ಅದಿಲ್ಲದೆ ಆಗೋದೇ ಇಲ್ಲ, ತುಂಬ ಇಷ್ಟ ಅಂದರೆ ಏನು? ಮೆಂತ್ಯ ಸೊಬ್ಬಾತು ನಮ್ಮ 3 ಜನಕ್ಕೂ ನಮ್ಮ ಮನೇಲಿ ತುಂಬ ಇಷ್ಟ. ಓಕೆ, ಸೊ ನೀವು ಇನ್ಸ್ಟಾಗ್ರಾಮಲ್ಲೇ ಬೇರೆ ಹೆಸರಲ್ಲಿ ಇದ್ದೀರಿ, ಮೋಸ್ಟ್ಲಿ ಜನಕ್ಕೆ ನಿಮಗೆ ಫಾಲೋ ಮಾಡೋಕೆ ಏನಾದರೂ ಕಷ್ಟ ಆಗ್ಬೋದು. ಆ ಹೆಸರು ನಿಮ್ಗೆ? ಈ ಹೆಸರು ವಾಣಿ ಹರಿಕೃಷ್ಣ ಅಂತಾನೂ ಇದೆ ಅಲ್ಲ, ಫಸ್ಟ್ ಹೆಸರು ಅಕ್ಷರ. ಆ್ಯಕ್ಚುಲಿ ಅದೇನೇ ಗೊತ್ತಾ ಇಟ್ಕೊಂಡು ನಂಗೆ ಚಿಕ್ಕವಳಿಂದ ಒಂದು ಹುಚ್ಚು ಫೇಮಸ್ ಸಿಂಗರ್ ಆಗ್ಬೇಕಂತ ಸ್ವಲ್ಪ ತುಂಬ ಶಾಸ್ತ್ರದವ್ರನ್ನ ಎಲ್ಲ ಕೇಳ್ತಾ ಇದ್ದೆ. ಒಂದ್ಸರಿ ನ್ಯೂಮರಾಲಜಿಸ್ಟ್ ಹತ್ರ ಹೋಗಿದ್ವಿ, ನಮ್ಮ ಅಕ್ಕ ಭಾವಂಗೆ ಗೊತ್ತಿರೋರು ಯಾರೋ, ಅವರು ವಾಣಿ ಬೇಡ ಹೆಸರು ಅಂತ ಅಕ್ಷರಾರಿ ಅಂತ ಇಟ್ಕೊಳ್ಳಿ. ಅದೆಷ್ಟೋ ಟೈಮ್ಸ್ ಬರೆದಿದ್ದೆ, 6 months ಹೆಸರೆಲ್ಲ ಬರೆದೆ, ಯಾರೂ ಕರೀಲೇ ಇಲ್ಲ. ಯಾವುದೋ ಮೂವಿಲೂ ಅಕ್ಷರಾರಿ ಅಂತಿದೆ. ಸರಿ, ಫೇಸ್ಬುಕ್ಕಿಗೆ ಆವಾಗ ಫಸ್ಟ್ ಫೇಸ್ಬುಕ್ಕಿಗೆ ಅಕ್ಷರಾರಿ ಅಂತ ಇಟ್ಕೊಂಡು ಎಲ್ಲರೂ ವಾಣಿನ ಚೆನ್ನಾಗಿದೆ. ಇನ್ನೊಂದು ಹೆಸರು ಜನನಿ ಅಂತಾನು ರವಿ ಸರ್ ಹತ್ರ ಒಬ್ರು ಅಸ್ಟ್ರಾಲಜರ್ ಬರ್ತಾಯಿದ್ರು, ಅವ್ರು 10 ಹೆಸರು ಕೊಟ್ಟಿದ್ರು. ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ನಾನು ಜನನಿ ಅಂತ ಸೆಲೆಕ್ಟ್ ಮಾಡಿದೆ. ಅದು ಜನನಿ ಅಂತ ಒಂದು ಇಳಯರಾಜ ಅಂಕಲ್ದು ಮೂಕಾಂಬಿಕೆದು ಒಂದು ಹಾಡಿದೆ, ನನ್ನ ಫೇವ್ರೇಟ್ ಅದು. ಅದೂ ಅಷ್ಟೇ, ಯಾವುದೋ ಒಂದು ಫಿಲ್ಮಲ್ಲಿ ಯಾವುದ್ರಲ್ಲೋ ಇದೆ. ಆಮೇಲೆ ಒಂದ್ಸರಿ ಸಾಧು ಸರ್ ರೇಗಿಸಿದ್ರು, ಅಯ್ಯೋ ಜನನಿನ ಎಲ್ಲರಿಗೂ ಅಮ್ಮ ಆಗೋಗ್ತೀರಾ. ಆ್ಯಕ್ಚುಲಿ ನನಗೆ ಎಷ್ಟೊಂದು ಜನ ಪಾಪ ಆ ರೀತಿಲೇ ನೋಡೋದು, ಅಮ್ಮ ಅಕ್ಕ ಅನ್ನೋ ಥರ ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಹಾಡು ಆಲ್ರೆಡಿ 2-3 ಕೇಳಾಗಿದೆ, ಇನ್ನೂ ಕೇಳೋದು ಬಾಕಿ ಇದೆ. ನೀವು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಹಾಡು ಹೇಳೋದು ಜಾಗ ಯಾವುದು? ಹಂಗೆ ಹೇಳೋಕ್ಕೆ ಆಗಲ್ಲ, ನಾನು ಬಾತ್ರೂಮಲ್ಲಿ ಆಡ್ತೀನಿ. ಬಟ್ ನನಗೆ ಮನೆ ಅಂತಲೇ ಇಲ್ಲ. ಇವಾಗ ಆಟೋಲ್ಲಿ ಹೋಗುವಾಗೂ ಆಡ್ತೀನಿ. ಒಂದೊಂದು ಸರಿ ನಾನು ಕ್ಯಾಬಲ್ಲಿ ಇವಾಗ ಓಡಾಡುವಾಗ ಕಾರು ಲೇಟ್ ಆಗುತ್ತೆ ಅಂತ ಆಟೋ ಬುಕ್ ಮಾಡ್ಕೋತೀನಿ. ನನಗೇನು ಆ ಥರ ಅವಮಾನ ಥರ ಇಲ್ಲ. ಆಟೋಲ್ಲಿ ಹಾಡ್ತೀನಿ, ಕಾರಲ್ಲಿ ನನ್ನ ಮಗನ ಜೊತೆ ಹೋಗ್ಬೇಕಾದ್ರೆ ಆಡ್ತೀನಿ. ನಂಗೆ ಮೇಯ್ನ್ ನೇಚರ್ ಅಂದರೆ ತುಂಬ ಇಷ್ಟ. ಈಗ ಆಚೆ ನನ್ನ ಗಿಡಗಳ ಹತ್ರನೋ ಒಂದು ಚಂದ್ರ ನೋಡಿದ್ರೆ, ಊರುಗಳ್ಗೆ ಹೋದಾಗ ಸ್ವಲ್ಪ ಇನ್ನೂ ಜಾಸ್ತಿ ಮೂಡ್ ಬಂದುಬಿಡುತ್ತೆ. ಒಳ್ಳೆ ಬೆಟ್ಟ, ನೀರು, ಫಾಲ್ಸ್ ಎಲ್ಲ. ರೀಸೆಂಟಾಗಿ ನಾನು ವಯನಾಡ್ಗೆ ಹೋದಾಗೂ ಫಾಲ್ಸ್ ಹತ್ರ ಹಾಡಿ ಹಾಕಿದ್ದೆ. ನೈಸ್. ಸೊ ನಾವು ನಿಮ್ಮನ್ನು ನೋಡಿದಾಗ ಅಂದರೆ ಡ್ರೆಸ್ಸಿಂಗ್ ಬಗ್ಗೆ ಆಗಿರ್ಬೋದು, ನೀವು ದೊಡ್ಡ ದೊಡ್ಡ ಬಿಂದಿಗಳು ಇಷ್ಟಪಡ್ತೀರಾ ಅನಿಸುತ್ತೆ. ಸೊ ಅದೆಲ್ಲ ಇಷ್ಟಗಳು ಯಾವಾಗ ಶುರು ಆಯಿತು? ಆ್ಯಕ್ಚುಲಿ ಚಿಕ್ಕವರಿದ್ದಾಗೆಲ್ಲ ನಮಗೆ, ನಾನು ಹೇಳಿದ್ನಲ್ಲ, ಅಷ್ಟು ಇದಿಲ್ಲ ಅಂದ್ರೂ ಅವಾಗೂ ನಮ್ಮಮ್ಮ ಅಮ್ಮನೇ ಡ್ರೆಸ್ ಹೊಲಿಯೋರು. ಅವ್ರದ್ದು ಹಳೆ ಸಿಲ್ಕ್ ಸ್ಯಾರಿಲೆಲ್ಲ. ನಾನು ಆರ್ಕೆಸ್ಟ್ರಾಗೆ ಹೋಗ್ತಿದ್ದಾಗ ಆವಾಗ ನಮ್ಮ ಕೀರ್ತನ ಅಂತ ಹೇಳಿದ್ನಲ್ಲ, ವೆಂಕಟೇಶ್ ಅಥವಾ ಮಗಳು, ನಾವೆಲ್ಲ ಚಿಕ್ಕವರಿದ್ದಾಗ ರಜಾಗೆ ಹೋದರೆ ನಮ್ಮ ಹತ್ರ ಗ್ರ್ಯಾಂಡ್ ಡ್ರೆಸ್ ಇಲ್ಲ, ಅವ್ರು ಕೊಡ್ತಾಯಿದ್ರು. ನಮ್ಮ ತಾತ ಅಮ್ಮಮ್ಮ ಅಂತೀವಲ್ಲ, ಮೆಡ್ರಾಸ್ ಅಮ್ಮಮ್ಮ ಅಂತಲೇ ಅಂತೀವಿ ಅವ್ರಿಗೆ. ಅವ್ರ ಮಕ್ಕಳು ಕೊಡ್ಸೋರು. ಮತ್ತು ಅವಳು ನಾನು ಆರ್ಕೆಸ್ಟ್ರಾಗೆ ಹೋಗುವಾಗೆ ಹೇಳೋಳು, ಡ್ರೆಸ್ಸಿಂಗ್ ಸೆನ್ಸ್ ಬಾಗುಂದಿ ನೀಕೆ ಅಂದರೆ, ನನಗೆ ಒಂದು ಡ್ರೆಸ್ಗೆ ಯಾವುದೋ ಮನೇಲಿರೋದೇ ಶಾಲ್ ಹಾಕ್ಕೊಳ್ಳೋದು ಆ ಥರ. ಅವಾಗ ಹೆಂಗಾಗ್ತಿತ್ತು ಹಂಗೆ. ಆಮೇಲೆ ಒಂಥರ ಆಕ್ಸೆಸರೀಸ್ ಹುಚ್ಚು. ನಾನು ಎಷ್ಟೊಂದು ತೊಗೋತೀನಿ ಅಂದರೆ ಬೈತಾ ಇರ್ತಾನೆ ನನ್ನ ಮಗ, ಮನೇಲಿ ಇರೋದೇ ಸಾಲದು, ಅಂಗಡಿ ಇಡ್ಬೋದು ಅಂದರೆ ಏನೋ ಇಷ್ಟ. ಅಂದರೆ ನನಗೆ ಇವಾಗ ಗೋಲ್ಡು ಡೈಮಂಡ್ ಎಲ್ಲ ಎಷ್ಟಿದ್ರು ಇಬ್ಬರು ನಮ್ಮ ಮನೇಲಿ ಇವ್ರು ರೇಗಿಸ್ತಾರೆ. ಯಾವುದೋ ಇವಾಗ ಇದು 100 ರೂಪೀಸ್ 10 ರೂಪೀಸ್ದು ಬಾಲೆ ಇದೆ. ನನಗೆ ದುಡ್ಡು ಮುಖ್ಯ ಅಲ್ಲ. ಬಟ್ಟೆನೂ ಅಷ್ಟೇ, ಎಕ್ಸಿಬಿಷನಲ್ಲ 500 ರೂಪೀಸ್ 1000 ಆ ಥರ ಬ್ರ್ಯಾಂಡ್ ಇರಬೇಕು, ದುಡ್ಡು ಆ ಥರ ಎಲ್ಲ ಇಲ್ಲ. ನಂಗೆ ಇಷ್ಟ ಆದರೆ ನಾನು ರೋಡಲ್ಲೂ ಎಲ್ಲಾದರೂ ತೊಗೊಳ್ತೀನಿ. ಓಕೆ. ಸೊ ಇನ್ ಕೇಸ್ ಏನಾದರೂ ಇವಾಗ ನಿಮ್ಮ ಆಟೋಬಯೋಗ್ರಫಿ ಮಾಡ್ತಾರೆ ಅಂತ ಏನಾದರೂ ಪ್ರಪೋಸಲ್ ಬಂದರೆ ನೀವು ಒಪ್ಕೋತೀರಾ? ಒಪ್ಕೊಂಡ್ರೆ ನಿಮ್ಮ ರೋಲ್ ಯಾರು ಮಾಡಬೇಕು? ಚೆನ್ನಾಗಿದೆ, ನೀವು ಹೇಳಿದ ಖುಷಿ ಆಯ್ತು. ಈಗ ಆ ಥರ ಥಾಟೇ ಬಂದಿರಲಿಲ್ಲ. ಅಂಕಿತಾ ಅಮರ್. ಓಕೆ. ಅಂಕಿತಾ ಅಮರು ಈ ಇಬ್ಬನಿ ತಬ್ಬಿದೆ ಅಥವಾ ಚೈತ್ರ ಅವ್ರ ಹೆಸರೇನು? ಚೈತ್ರ ಆಚಾರ್. ಓಕೆ. ನೀವು ಹೊರಗಡೆ ಹೊರಟಾಗ ನಿಮ್ಮ ಪರ್ಸಲ್ಲಿ ಏನೆಲ್ಲ ಐಟಮ್ ಇದ್ದೇ ಇರುತ್ತೆ ಆ್ಯಂಡ್ ಒನ್ ಥಿಂಗ್ ನೀವು ಬಿಟ್ಟು ಹೋಗೋದೇ ಇಲ್ಲ, ಏನು?
ತುಂಬ ಇರುತ್ತೆ. ನಂಗೆ ಮುಂಚೆಯಿಂದ ಇವಾಗ ಗೊತ್ತು, ಲಿಪ್ ಬಾಮ್, ಕೋಂಬು, ಅದು ಇದು, ಕಾಜಲು, ವಾಟರ್ ಬಾಟ್ಲ್ ಇದ್ದೇ ಇರುತ್ತೆ. ತಿನ್ನೋಕೆ ಇಟ್ಕೊಂಡಿದ್ದೇ ಇರ್ತೀನಿ. ಏನು ಮುಂಚೆ ಎಲ್ಲ ಬಿಸ್ಕೆಟ್ ಪ್ಯಾಕೆಟ್ಸ್ ಇಟ್ಕೋತಾ ಇದ್ದೆ. ಇವಾಗ ಬಿಸ್ಕೆಟ್ಸ್ ಎಲ್ಲ ಮನೆಗೆ ತರಲ್ಲ, ಬಿಸ್ಕೆಟು ಅದಿದ್ದೆಲ್ಲ ಡಯಟಲ್ಲಿದೆ. ಅದಕ್ಕೆ ಡ್ರೈ ಫ್ರೂಟ್ಸು ಆ ಥರ. ಐ ಹ್ಯಾವ್ ನೆವರ್ ಅಂತ ನಾನು ಒಂದೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಸೊ ನೀವು ಮಾಡಿದ್ರೆ ಸತ್ಯ ಹೇಳಬೇಕು ಮಾಡಿದರೆ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ಎಸ್ ಐ ಹ್ಯಾವ್ ಅಂತ, ಮಾಡಿಲ್ಲ ಅಂದರೆ ಐ ಹ್ಯಾವ್ ನೆವರ್ ಅಂತ ತೋರಿಸ್ಬೇಕು. ಓಕೆನಾ? ಓಕೆ. ಸೊ ನಿಮಗೆ ಸ್ವಲ್ಪ ಫುಡ್ಡಿ ನೀವು ಆಗಿರೋದ್ರಿಂದ ಯಾವತ್ತಾದರೂ ಮಕ್ಳ ಕೈಯಲ್ಲಿರೋ ಚಾಕ್ಲೇಟೋ ಅಥವಾ ಬಿಸ್ಕೆಟೋ ಏನಾದರೂ ಕಿತ್ಕೊಂಡು ತಿಂದಿರೋದಿದೆಯಾ? ಇಲ್ಲ, ಯಾವತ್ತೂ ಇಲ್ಲ. ಓಕೆ. ಸೊ ಯಾವತ್ತಾದರೂ ಹಸ್ಬೆಂಡ್ ಪರ್ಸಿಂದ ಹೇಳ್ದೆ ಕೇಳ್ದೆ ದುಡ್ಡು ಕದ್ದಿದ್ದೀರಾ? ಅದು ರವಿ ಸರ್ ಒಂದ್ಸರಿ ಹೇಳಿದ್ರು, ಯಾವ ಹೆಂಡ್ತಿ ಗಂಡನ ಪರ್ಸಿಂದ ದುಡ್ಡು ಕದ್ದಿದ್ರು. ಅದಾದಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಹರಿಕೃಷ್ಣ ಸರ್ ನೋಡ್ತಾ ಇದ್ರೆ ಪರ್ಸಲ್ಲಿ ಕಾಸು ಇಡಕ್ಕಿಂತ ಸ್ವಲ್ಪ ನಾನೇನು ಜಾಸ್ತಿ ಎಲ್ಲ ಒಂದು 4-5 ನೋಟ್. ಯಾವಾಗಾದರೂ ಹರಿಕೃಷ್ಣ ಸರ್ ಅವ್ರು ಫೋನ್ ಹೇಳ್ದೆ ಕೇಳ್ದೆ ಚೆಕ್ ಮಾಡಿದ್ದೀರಾ? ಇಲ್ಲ. ಓಕೆ. ಯಾರಿಗಾದರೂ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈದಿದ್ದೀರಾ ಯಾವತ್ತಾದರೂ? ಅದು ಬೈದಿದ್ದೀನಿ. ಓಕೆ. ಬೀಪ್ ಹಾಕೋ ಥರ ಬೈದಿದ್ದೀರಾ? ಆ ಥರ ಇಲ್ಲ, ನಾನು ಬೈಯೋದೇ ನಂಗೆ ಆ ಥರ ಬರೋದು ಇಲ್ಲ. ಒಂದೊಂದ್ಸರಿ ನಾನು ತಪ್ಪು ಬೈದ್ಬಿಟ್ರೆ ನನ್ನ ಮಗ ಕರೆಕ್ಟ್ ಮಾಡ್ತಾನೆ. ಕೆಟ್ಟ ಮಾತು ಬೈಯೋಕ್ಕೂ ಸರಿ ಬರಲ್ಲ ನಾನು. ಸೊ ಯಾವತ್ತಾದರೂ ಯಾಕಾದರೂ ಸಿಂಗರ್ ಆದ್ನಪ್ಪ ಅಂತ ಯಾವತ್ತಾದರೂ ಅನಿಸಿದ್ಯಾ? ಇಲ್ಲ. ಓಕೆ, ನೈಸ್, ಸೂಪರ್. ಮ್ಯಾಮ್, ಇದೇ ಒಂದು ಖುಷಿಗೆ ಇನ್ನೊಂದು ಸಾಂಗು ನಿಮ್ಮ ಕಡೆಯಿಂದ ಬರಬೇಕು. ಮಳೆಯಲಿ ಜೊತೆಯಲಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಹನಿ ಹನಿಯ ಇನಿ ದನಿಗೆ ನಾವಿವರಣೆ ನೀಡಲ, ಓ ಮಳೆಯಲಿ ಜೊತೆಯಲಿ. ವಾವ್, ವೆರಿ ನೈಸ್. ಮ್ಯಾಮ್, ಇವಾಗ ಇದೇ ಸೆಗ್ಮೆಂಟನ್ನು ಕಂಟಿನ್ಯೂ ಮಾಡೋಣ. ನಾನು ಒಂದೆರಡು ಸಿಚುವೇಶನ್ಸ್ ಹೇಳ್ತೀನಿ. ಆ ಸಿಚುವೇಶನ್ ತಕ್ಕಂಗೆ ನೀವು ಸಾಂಗ್ ಹೇಳಬೇಕು. ಆ ಸಿಚುವೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ಅದು. ಓಕೆ. ಸೊ ಫಸ್ಟ್ ಒಂದು, ನಿಮ್ಮ ಹಿಂದಿನ ದಿನಗಳಿಗೆ ಹೋಗಿ ನೀವು ಲವ್ ಮಾಡ್ತಿದ್ದ ಟೈಮಲ್ಲಿ ನಿಮ್ಮ ಹುಡುಗನ ಜೊತೆ ಒಂದು ರೊಮ್ಯಾಂಟಿಕ್ ವಾಕ್ ಹೋಗ್ತಾ ಇದ್ದಾಗ ಯಾವ ಸಾಂಗ್? ಜೀವ ಹೂವಾಗಿದೆ, ಭಾವ ಚೆನ್ನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ವಾವ್, ಬಾಳು ಹಾಯಾಗಿದೆ ಅನ್ನಕ್ಕೆ ಹಾಡಾಗಿದೆ ಅಂದ್ಬಿಟ್ಟೆ. ಮಗ ಯಾವುದಾದ್ರೂ ವಿಷಯಕ್ಕೆ ನಿಮ್ಮ ಮೇಲೆ ಇವಾಗ ಕೋಪ ಮಾಡ್ಕೊಂಡಿದ್ದಾರೆ, ನೀವು ಅವ್ರನ್ನ ಸಮಾಧಾನ ಮಾಡಬೇಕು. ನಂದೇ ಲೈನ್ ಇದೆಯಲ್ಲ, ಕಂದ ಕಂದ ಐ ಲವ್ ಯು. GKV ಸರ್ ಏನಾದರೂ ಕನ್ಸಲ್ಲಿ ಬಂದಾಗ, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ, ಆಹಾ. ಜೋರು ಮಳೆ ಬರ್ತಾ ಇದೆ, ಕೃಷ್ಣನ ಕೊಳಲಿನ ನಾದ ಕೇಳಿಸ್ತಾ ಇದೆ, ಹಾಡು ಬರಬೇಕು. रिम झिम बरसे आज बदरिया, दामिनी दम के लाए हरवा, रिम झिम बरसे आज बदरिया. ಸಿಕ್ಕಾಪಟ್ಟೆ ನಕ್ಕು ನಕ್ಕು ಹೊಟ್ಟೆ ನೋವಾದಾಗ, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು. ಸೂಪರ್. ಹೀಗೆ ಹಾಡು ಹೇಳ್ಕೊಳ್ತಾ ಇನ್ನೊಂದು ಪ್ರೋಗ್ರಾಮಿಗಂತ ಹೋಗ್ತಾ ಇರ್ತೀರಾ, ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಸಿಕ್ಕಾಕೋಬಿಡ್ತೀರಾ, ಪ್ರೋಗ್ರಾಮಿಗೆ ಲೇಟ್ ಆಗಿಬಿಟ್ಟಿದೆ. ಏನೆಂದು ನಾ ಹೇಳಲಿ, ಅಷ್ಟು ಮಾತ್ರ ಆಡ್ತೀನಿ. ಅವಾಗ ಟ್ರಾಫಿಕ್ಸ್ ನಾವೇ ಲಿರಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ನಾವು ರಿವೈಂಡಿಂಗ್ ಸಮ್ ಮೆಮೊರೀಸ್ ನಿಮ್ಮ ನೆನಪಿನ ಪುಟಗಳಿಂದ. ಸೊ ನಮಗೊತ್ತು SPB ಸರ್ ನಿಮ್ಗೆ ಎಷ್ಟು ಪ್ರೀತಿ ಅವ್ರ ಮೇಲೆ ಅಂತ, ಅವರ ಹಚ್ಚೆ ಇದೆ ನಿಮ್ಮ ಕೈ ಮೇಲೆ. ಸೊ ಅವರು ಜಾನಕಿ ಆಂಟಿನೂ ಇದೆ ಇಲ್ಲಿ.
ಓ ಓಕೆ ಕನ್ನಡದಲ್ಲಿ ಜಾನಕಿ ಇಲ್ಲಿ ಎಸ್ ಪಿ ಓಕೆ. ಸೊ ಹೇಳಿ ಮ್ಯಾಮ್. ಅದೇ ನಾವು ಚಿಕ್ಕವರಿಂದನೂ ಅವರಿಬ್ಬರು ಎಸ್ ಜಾನಕಿ ಆಂಟಿ ಎಸ್ ಪಿ ಅಂಕಲ್ ಸಾಂಗ್ಸಿಂದಾನೇ ಖುಷಿ ಸಿಗೋದು ಮನಸ್ಸಿಗೆ. ಈವಾಗ್ಲೂ ನಮ್ಗೇನೇ ಬೇಜಾರಿದ್ರು ಒಂದೊಳ್ಳೆ ಅವರಿಬ್ಬರು ಸಾಂಗ್ ಕೇಳಿಬಿಟ್ರೆ ನಮ್ಮ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ತಾತನ ಜೊತೆ ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಎಸ್ ಪಿ ಅಂಕಲ್ ಫುಲ್ ತಮಾಷೆಯಾಗಿ ತರಲೆ ಮಾಡಿಕೊಂಡು ಅವ್ರದ್ದು ಎಸ್ ಜಾನಕಿ ಆಂಟಿ ಚಿತ್ರ ಅವ್ರ ಮನೋ ಪಿ ಸುಶೀಲಾ ಆಂಟಿ ಇದೆಲ್ಲರದು ರೆಕಾರ್ಡಿಂಗ್ಸ್ ನೋಡಿದ್ದೀನಿ ನಾನು. ಎಷ್ಟೊಂದು ಜನ ಸಿಂಗರ್ಸ್ ಎಷ್ಟೊಂದು ಶೋಸ್ ಆಡಿದ್ದಾರೆ. ಬಟ್ ನಾನು ಎದೆ ತುಂಬಿ ಆಡುವೆನು ಅಲ್ಲಿ ಎಸ್ ಪಿ ಅಂಕಲ್ ಜೊತೆನೇ ಹಾಡಿದ್ರು. ಅವಾಗೆಲ್ಲ 5 ಹಾಡು 6 ಹಾಡು ಒಟ್ಟಿಗೆ ಆಡ್ತಾ ಇದ್ವಲ್ಲ ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದ್. ಅವಾಗ ಅವರು ಒಂದು ಅಡ್ವೈಸ್ ಮಾಡಿದರು, ನೀನು ಎಲ್ಲರ ಹಾಡು ನನಗೆ ಒಂದೊಂದು ಎಲ್ಲರದು ಸಿಕ್ಕಿತ್ತು. ಜಾನಕಿ ಆಂಟಿದು 1000 ಜನುಮಗಳು ಅದು ಸಿಕ್ಕಿತ್ತು. ಆಮೇಲೆ ಚಿತ್ರಾ ಚೇಚಿದೊಂದು ಎಸ್ ಪಿ ಶೈಲಜಾ ಆಂಟಿ ಮ್ಯಾಮ್ದೊಂದು. ಸೊ ಅವ್ರೇನು ಅಂದರು, ನೀನು ಎಲ್ಲರದು ಅವ್ರವ್ರ ಥರನೇ ಆಡ್ತೀಯ, ನಿಂದು ಓನ್ ವಾಯ್ಸ್ ಇಲ್ಲ ಅಂತ. ಅಂದರೆ ನಾವು ಇಮಿಟೇಟ್ ಮಾಡ್ತೀವಿ ಆರ್ಕೆಸ್ಟ್ರಾ ಗೊತ್ತಿಲ್ದಿರಾನ. ಇವಾಗ ಎಲ್ಲಾರೀಶ್ವರಿ ಮ್ಯಾಮ್ದು ಅವ್ರ ಥರ, ಆಶಾ ಭೋಸ್ಲೆ ಮ್ಯಾಮ್ದು ಅವ್ರ ಥರ ರಂಗೀಲಾದೆಲ್ಲ ಆಡ್ತಿದ್ದೆ. ಆವಾಗ ನಾನು ಅದು ಕಾನ್ಷಿಯಸ್ಸಾಗಿ ಅವ್ರು ಹೇಳಾದ್ಮೇಲೆ ನನ್ನ ವಾಯ್ಸ್ ನಾನು ಆ ಥರ ಇಮಿಟೇಟ್ ಮಾಡಬಾರ್ದು ಅಂತ. ಆಮೇಲೆ ಅವರು ನನ್ನ ಹಸ್ಬೆಂಡ್ ಒಂದು ಏನೋ ಒಂಥರ ಗಣೇಶ್ ಸರ್ ಮೂವಿ ಅದಕ್ಕೊಂದು ನಾನು ಟ್ರ್ಯಾಕ್ ಆಡಿದ್ದೆ. ಅಂತರ ತಾರೇ ರೇ ಒಂಥರ ಅದು ತುಂಬ ಚೆನ್ನಾಗಿದೆ ಸಾಂಗ್. ಅದು ಆ್ಯಕ್ಚುಲಿ ನಂದು ಇರುತ್ತೆ ಅಂದರು. ಆಮೇಲೆ ಮೇಲ್ ಸೋಲೋ ಮಾಡಿದ್ರು. ಆ ಟ್ರ್ಯಾಕು ನಾನು ಹಾಡಿದ್ಮೇಲೆ ಅವರು ಹಾಡಿದ್ರು. ಆವಾಗ ಇವ್ರ ಹತ್ರ ಹೇಳಿದ್ರಂತೆ, ನಿಮ್ಮ ಹೆಂಡತಿ ಆಡಿರೋದು ಒಂದು ಸಂಗತಿ ಆಡಿದ್ದೀನಿ ನಾನು ಅಂತ. ಅಂದರೆ ನಾವೆಲ್ಲ ಅವ್ರ ಕೇಳಿಕೊಂಡು ಅವ್ರ ಸಂಗತಿಗಳು. ಆಮೇಲೆ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೀನಿ ಅಂತ ಇವ್ರು ಹೇಳಿದಾಗ, ಓ ಹೌದಾ, ಅವ್ರ ಮ್ಯೂಸಿಕಲ್ಲೂ ಆಡಬೇಕು ಅವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಎರಡದು ರೆಕಾರ್ಡ್ ಆಗುತ್ತೆ, ಮಗನ ಮ್ಯೂಸಿಕಲ್ಲೂ ಆಡ್ತೀರಾ ಬಿಡಿ ಅಂತ. ಅದೊಂದು ನನಗೆ ಒಂದು ಸ್ವಲ್ಪ ಬೇಜಾರು. ನನ್ನ ಮಗನೂ ಅವ್ರ ಸಾಂಗ್ಸ್ ಎಲ್ಲ ಹಾಕೊಳ್ಳುವಾಗ ಅದೊಂಥರ ಅನಿಸುತ್ತೆ. ನಿಜವಾಗ್ಲೂ ಅವ್ರು ಇದ್ದಿದ್ರೆ ಇವಾಗಲೂ ಹಾಡ್ತಾಯಿದ್ರು. ಆಮೇಲೆ ನನಗೆ ತುಂಬ ಏನಕ್ಕೆ ಅದೇನೋ ಗೊತ್ತಿಲ್ಲ, ನಂಗೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋಕ್ಕೆ ಮುಂಚೆ ಇಲ್ಲಿ ಫೋಟೋ ಇಟ್ಟಿದ್ದೀನಿ ನೋಡಿ ಒಂದಿದು. ಈ ಫ್ರೇಮು ಝಾರಾದು ತುಂಬ ವರ್ಷ ನಾನು ಬೀರುಲಿ ಇಟ್ಟಿದ್ದೆ. ಅದು ಮಗುದು ನಮ್ಮ ಆದಿದು ಚಿಕ್ಕ ಮಗು ಫೋಟೋ ಹಾಕಿಡೋಣ ಅಂತ. ಒಂದು ದಿವಸ ಅದು ಬೀರುವಿಂದ ತೆಗೆದು ಆ ಫೋಟೋ ಅವ್ರದ್ದು ಇಂದಿರಾನಗರ ಒಂದು ಅವ್ರದ್ದೇ ಕ್ಲಬ್ಬಲ್ಲಿ ನಾನು ಹೋಗಿದ್ದಾಗ ಎಲ್ಲರಿಗೂ ಕೊಟ್ಟರು ಆ ಫೋಟೋ. ನಂಗೆ ಅದು ತುಂಬ ಲಕ್ಕಿ. ನಾನು ಯಾವ ಪರ್ಸ್ ಒಂದೊಂದು ಸರಿ ಚೇಂಜ್ ಮಾಡ್ತೀವಲ್ಲ ಪರ್ಸ್ ಯಾವ್ದು ಇಟ್ಕೊಂಡ್ರೆ ಅದು ಆ ಫೋಟೋ ಅಲ್ಲಿ ಇಟ್ಟಿದ್ದೆ. ಬೇಡ ಮಗುದು ಹಾಕೋ ಬದಲು ಇವ್ರದ್ದು ಹಾಕೋಣ ಅಂತ ಫೋಟೋಗೆ ಹಾಕಿ ಒಂದು 10 ಮಿನಿಟ್ಸ್ಗೆ ನಮ್ಮದು ಝೀ ಗ್ರೂಪಲ್ಲಿ ಮೆಸೇಜ್ ಬಂತು, ಎಸ್ ಪಿ ಸರ್ ಈಸ್ ಅಡ್ಮಿಟೆಡ್ ಅಂತ. ನಂಗೆ ಅವಾಗ ಫುಲ್ಲು ಕೈಕಾಲೆಲ್ಲ ಶಿವ್ರಿಂಗ್, ಒಂಥರ ಫುಲ್ಲು ನಿಜವಾಗ್ಲೂ ಇದೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ನಾನು ಒಂಥರ ಫುಲ್ ಇದಾಗೋಯ್ತು, ಒಂಥರ ಆಗೋಯ್ತು ನನಗೆ. ಒಂಥರ ಏನೋ ಡಿಪ್ರೆಷನ್ ಥರ. ಆ ಕೃಷ್ಣಂದು ಫೋಟೋ ಆದಮೇಲೆ ನಾನು ಆ ಕೃಷ್ಣನ ಫೋಟೋ ಅಂದರೆ ಲಿಟ್ರಲಿ ನಾನು ಬೇಡ್ಕೊತಾ ಇದ್ದೆ. ಆ ಕೃಷ್ಣ ಸ್ಟ್ಯಾಚು ಇದೆ ನೋಡಿ ನಮ್ಮ ದೇವ್ರ ಮನೇಲಿ. ನಾನು ದೇವ್ರ ಹತ್ರ ಒಂದೊಂದು ಸರಿ ಮನುಷ್ಯ ಹತ್ರ ಹೆಂಗೋ ಆ ಥರ ಅಷ್ಟು ಭಕ್ತಿ ಇರುವಾಗ ನಾನೇನು ಅಂದ್ಕೊಂಡಿದ್ದೆ, ಅವ್ರು ಬದುಕಬೇಕು, ನಾನು ಸತ್ತೋಗ್ಬೇಕು, ಅವ್ರು ಬದುಕಬೇಕು. ಅಂದರೆ ನಂಗೇನಂದರೆ ಅವ್ರಿಗೆ ಎಷ್ಟು ಜನ ಒದ್ದಾಡ್ತಾರೆ, ನಂಗೆ ಸಾಕು. ನನಗೆ ಅಂದರೆ ನಾನೇನೋ ಹಂಗೆ ಬೇಡ್ಕೊಂಡ್ರೆ ನಿಜವಾಗ್ಲೂ ಹಂಗೆ ಆಗೋಗುತ್ತೆ ಅನ್ನೋ ಥರ ಅಂದ್ಕೊಂಡು ಅಷ್ಟು ಇದಾಗಿ ಬೇಡ್ಕೊತಾ ಇದ್ದೆ. ಆ ಥರ ಏನೇನೇನೋ ಎಕ್ಸ್ಪೀರಿಯನ್ಸ್ ಆಯಿತು. ಏನೋ ನಂಗೆ ಗೊತ್ತಿಲ್ಲ. ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ, ತುಂಬ ಶೋಸ್ ಆಡಿಲ್ಲ, ತುಂಬ ರೆಕಾರ್ಡಿಂಗ್ಸ್ ಆಡಿಲ್ಲ ಅಂದ್ರೂ ನನಗವರು ದೇವ್ರ ಥರನೇ. ಇವಾಗ ಇವ್ರಿಗೆ ಏನೋ ರುಚಿ ಥರ ಡಿಪ್ರೆಷನ್ ಅಂತ ಅನ್ಕೊಬೋದು. ಬಟ್ ನನಗವರು ನಾನು ದೇವ್ರಿಗೆ ಪೂಜೆ ಮಾಡುವಾಗ ದಿನ ಊದ್ಕಡ್ಡಿ ದೇವ್ರಿಗೆ ಮಾಡುವಾಗ ಅವ್ರಿಗೂ ಪೂಜೆ ಮಾಡ್ತೀನಿ. ಜೊತೆಗೆ ಏನೋ ನಂಗೆ ಶಕ್ತಿ ಇದೆ ಒಂಥರ ಅನಿಸುತ್ತೆ ನನಗೆ. ಯಾವತ್ತಾದರೂ ಲೈಫಲ್ಲಿ ಬೇಜಾರಾಗಿದೆಯಾ ಮ್ಯಾಮ್ ಯಾವುದಾದ್ರೂ ವಿಷಯಕ್ಕೆ? ಅಂದರೆ ತುಂಬ ಸಲ ಬೇಜಾರಾಗಿದೆ. ಲೈಫ್ ಸಾಕು ಅಂತ ಆ ಥರ ಏನಾದರೂ ಅನ್ಸುತ್ತೆ? ಆ ಥರ ತುಂಬ ಸಲ ಆಗಿರುತ್ತೆ ಲೈಫಲ್ಲಿ. ಗೊತ್ತಲ್ಲ, ನಾವು ಸೆನ್ಸಿಟಿವ್ ಇರೋರಿಗೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಸಲ ಆಗಿದೆ. ಅದೇ ಏನಾದ್ರೂ ತಿರ್ಗಾ ನಾರ್ಮಲ್ಲಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಇವಾಗ ನಮ್ಮ ಯಜಮಾನ್ರೆ ಒಂದೊಂದು ಸರಿ ಹೇಳ್ತಾರೆ, ನೀನು ಬಿಡ ಸ್ಟ್ರಾಂಗ್ ಅಂತ. ಅಂದರೆ ಹುಷಾರಿಲ್ಲ, ಏನೋ 2 ಇಯರ್ಸ್ ಮುಂಚೆ ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ಆಮೇಲೆ ಇದೊಂದು ಸರಿ ನಮ್ಮ ಮನೆ ಹತ್ರ ಹಸುಗೆ ದಿನ ಕೈಯಲ್ಲೇ ಹಿಂಗೆ ಕೊಡ್ತಾಯಿದ್ದೆ ಬಾಳೆಹಣ್ಣು ಬೆಲ್ಲ. ಒಂದು ದಿವಸ ಅದಕ್ಕೇನೋ ಬೆಲ್ಲ ಕೊಟ್ಟಿರಲಿಲ್ಲ ಅಂತನೋ ಅದೇನೋ ಗೊತ್ತಿಲ್ಲ, ಗುಂಬಿಡ್ತು. ಆವಾಗ ಅವ್ರು ಹೇಳಿದ್ರು, ನೀನು ಸ್ಟ್ರಾಂಗ್. ಅಂದರೆ ನನಗೆ ಗೊತ್ತಿಲ್ಲ, ನಾನು ವೀಕ್ ಅಂದ್ಕೊಂಡಿರ್ತೀವಿ. ಒಂದೊಂದು ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದು ಒಂಥರ ಫುಲ್ಲು ಗುಮ್ಮಿತ್ತು. ಆ ಥರ ತುಂಬ ಸಲ ಈ ಮ್ಯೂಸಿಕ್ ವಿಷಯದಿಂದ ಬೇಜಾರಾಗಿದೆ ಎಷ್ಟೋ ಸಲ. ಅಂದರೆ
ನಾನು ಅಂದ್ಕೊಂಡಿದ್ದಷ್ಟು ನಂಗೆ ಸಾಧನೆ ಮಾಡೋಕ್ಕಾಗಿಲ್ಲ. ನನಗೆ ಆಸೆ ಅವಾಗೆಲ್ಲ ನ್ಯಾಷನಲ್ ಅವಾರ್ಡ್ ಬರಬೇಕು, ಫಿಲ್ಮ್ಫೇರ್ ಅವಾರ್ಡ್ ಬರಬೇಕು ಅಂತ. ಬಟ್ ಆಮೇಲೆ ಅನಿಸುತ್ತೆ, ನಿಮ್ಗೆ ಹೇಳಿದ್ನಲ್ಲ, ಜನಗಳು ಕೂಡ ನನ್ನ ಮಗನೇ ಎಷ್ಟೋ ಸರಿ ನಂಗೆ ಬುದ್ಧಿ ಹೇಳಿದಾನೆ, ಏನಮ್ಮ ಅವಾರ್ಡ್ ತೊಗೊಂಡೋಗಿ ಅಲ್ಲೆಲ್ಲೋ ಇಟ್ಟಿರ್ತೀರಾ ಜನ, ಅದು ಅನಿಸುತ್ತೆ ಆ ಥರ. ಮತ್ತು ಇವಾಗ ನಾನು ಒಂದು ಚಿಕ್ಕದು ಹೇಳಿದ್ನಲ್ಲ, ಯಾವುದೋ ಒಂದು ಶೋಗೆ ಅಯ್ಯೋ ನಾನು ಆಡಬೇಕಿತ್ತು ಆ ಥರ, ಏನೋ ಒಂದೊಂದು ಹಾಡು ಇವಾಗ ನಾವು ಆಡಬೇಕಿತ್ತು, ನಮ್ಗೆ ಆ ಥರ ಸಿಗಬೇಕಿತ್ತು. ಬಟ್ ಇವಾಗಿಲ್ಲ. ತುಂಬ ಮುಂಚೆ ನಾನು ತುಂಬ ಅಂದರೆ ತುಂಬ ಸೆನ್ಸಿಟಿವು. ಇವಾಗ ನನಗೆ ಇಷ್ಟು ವರ್ಷ ಆದಮೇಲೆ ಸ್ವಲ್ಪ ಬುದ್ಧಿ ಬರ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ಇಷ್ಟು ವರ್ಷದ ಜೀವನವನ್ನು ಒಂದ್ಸಲ ರಿವೈಂಡ್ ಮಾಡಿ ನೋಡಿದಾಗ ಹೌ ಸ್ಯಾಟಿಸ್ಫೈಡ್ ಆರ್ ಯು? ಒಂದು ವಿಧದಲ್ಲಿ ನಾನು ಐ ಆಮ್ ಸ್ಯಾಟಿಸ್ಫೈಡ್, ಒಂದು ವಿಧದಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಬಟ್ ಅಂದರೆ ಇರೋದ್ರಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ. ಇವಾಗ ಹೇಳ್ತಾರಲ್ಲ, ಅಗಳಿಂದು ಒಂದೊಂದು ಅಕ್ಕಿ ಮೇಲೂ ಆ ಥರ ದಾನೆ ದಾನೆ ಪೇ ಗಾನೆ ವಾಲೋಕ ನಾಮ್ ಮಲ್ಲಿಕಾಯೆ ಅಂತ. ಈಗ ನನಗೆ ಸಿಗಬೇಕಾಗಿದ್ದು ಸಿಕ್ತು. ಆ ಥರ ನಾವು ಇದು ಮಾಡ್ಕೊಬೇಕು. ಈಗ ನಮಗಿನ್ನ ಚಿಕ್ಕ ಮಕ್ಕಳು ಎಷ್ಟೆಷ್ಟು ಚೆನ್ನಾಗಿ ಆಡೋ ಟ್ಯಾಲೆಂಟ್ ಇರ್ತಾರೆ, ಅವ್ರ ಮುಂದೆ ನಾವು ಉಗ್ರಷ್ಟು ಇಲ್ಲ. ನಮ್ಗೆ ಇಷ್ಟು ಹೆಸರು ಬಂದಿದೆ, ಇಷ್ಟು ಜನ ಗುರುತಿಸ್ತಾರೆ ಅಂದರೆ ಅದು ದೇವ್ರದ್ದು ದಯೆ. ಬಟ್ ಇನ್ನೂ ನಂಗೆ ಏನೇನೋ ಆಸೆ ಇದೆ, ಅದು ಮಾಡೋಕ್ಕೆ ದೇವರು ಕಾಣಿಸಿದ್ರೆ ಖಂಡಿತವಾಗ್ಲೂ ಎಲ್ಲವೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರೆಡ್ ರಿವೈಂಡಲ್ಲಿ ಇಷ್ಟೋ ತನಕ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಸೊ ಹೊಸ ವರ್ಷ 2025 ನಿಮಗೆ ಹೊಸ ರೀತಿಯಲ್ಲಿ ಹೊಸ ಖುಷಿಗಳನ್ನು ತಂದು ಕೊಡಲಿ ಅಂತ ಹೇಳ್ತಾ, ಮುಂದಿನ ರೆಡ್ ರಿವೈಂಡಲ್ಲಿ ನೀವು ಯಾರನ್ನ ನಿಮ್ಮ ಜಾಗದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಎನಿ ಒನ್ ಸಜೆಷನ್? ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್. ಓಕೆ. ಆ್ಯಕ್ಚುಲಿ ನಿಮ್ಮ ರೆಡ್ ಎಫ್ ಎಮ್ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ನಾನು ಒಂದು ಕಣ್ಮಣಿ ಅನ್ಬೋದು, ಅದು ಕನ್ನಡಿದು ಸಾಂಗ್ ಶೇರ್ ಮಾಡಿದ್ರಿ ಬ್ಯಾಂಗ್ಳೂರ್ ಟೈಮ್ಸ್ ಅವರು. ಅಂದರೆ ರೆಡ್ ಎಫ್ ಎಮ್ ಅಂದರೆ ಅದೊಂಥರ ನಮ್ಗೆ ಈಗಲೂ ಕಾರಲ್ಲಿ ಹೋಗುವಾಗ ನನ್ನ ಮಗಂಗೆ ರೇಡಿಯೋ ಒಂದು ಖುಷಿ ಅಲ್ವಾ. ಮತ್ತು ನೀವು ಶೇರ್ ಮಾಡೋದೆಲ್ಲ ನಾನು ಸುಮಾರು ಇನ್ಸ್ಟಾಲಿ ಆ್ಯಕ್ಟಿವ್ ಇರ್ತೀನಿ, ನೋಡ್ತಾ ಇರ್ತೀನಿ. ನಿಮಗೂ ತುಂಬ ಥ್ಯಾಂಕ್ಸ್. ನಂಗೆ ಭಯ ಆಯಿತು ಸ್ವಲ್ಪ, ಬಟ್ ನೀವು ಕೂಲಾಗಿ ಚೆನ್ನಾಗಿತ್ತು ಕೇಳಿದ ಕ್ವಶನ್ಸ್ ಎಲ್ಲ. ಥ್ಯಾಂಕ್ ಯು. ಸೊ ಇದಾಗಿತ್ತು ರೆಡ್ ರಿವೈಂಡ್. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬ ಸೆಲೆಬ್ರಿಟಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೆಡ್ ಎಫ್ ಎಮ್, ಫಾಲೋ ಮಾಡ್ತಾ ಇರಿ ರೆಡ್ ಎಫ್ ಎಮ್ ಡಿಜಿಟಲ್ ಪೇಜಸ್ನ. ಮಸ್ತ್ ಮಜಾ ಮಾಡಿ.